ಹರೇ ಕೃಷ್ಣ. ಸೊ ಗುರುವಾರ ಶ್ರೀ ನರಸಿಂಹ ಚತುರ್ದಶಿ ಇತ್ತು. ನರಸಿಂಹದೇವರು ಪ್ರಕಟ ಆಗಿದ್ದ ದಿವಸ. ನಾವು ಸಿಟಿನಲ್ಲಿರೋರಿಗೆ ವೀಕ್ ಡೇಸಲ್ಲೆಲ್ಲ ಭಗವಂತ ಪ್ರಕಟ ಆದರೆ ಏನು ಮಾಡೋಕ್ಕಾಗತ್ತೆ? ಅವ್ನು ಪಾಡ್ಕೊಂಡು ಪ್ರಕಟ ಆಗ್ತಾನೆ ಹೋಗ್ತಾನೆ ಅಷ್ಟೇ. ನಮಗೆ ಸಮಯ ಸಿಗೋದು ವೀಕೆಂಡು. ಅದಕ್ಕೆ ಭಗವಂತ ತಿರ್ಗಾ ಪ್ರತ್ಯಕ್ಷ ಆಗ್ತಾಯಿದ್ದಾನೆ ಇವತ್ತು. ಅದಕ್ಕೆ ನಿಮಗೆ ಸ್ಪೆಷಲಾಗಿ ಲೈಟ್ ಹಾಕ್ಕೊಂಡು ಬಂದಿದ್ದಾನೆ ಇವತ್ತು. ಚೈತನ್ಯ ಮಹಾಪ್ರಭುಗಳು ಭಾಗವತದಿಂದ 2 ಲೀಲೆಗಳನ್ನು ಮತ್ತೆ ಮತ್ತೆ ಶ್ರವಣ ಮಾಡ್ತಾಯಿದ್ರು. ಒಂದು ಧ್ರುವ ಮಹಾರಾಜ, ಇನ್ನೊಂದು ಪ್ರಹ್ಲಾದ. ಇದೆರಡರಲ್ಲೂ ವಿಶೇಷವಾಗಿ ಭಕ್ತರಿಗೆ ಬಹಳ ಮುಖ್ಯವಾದ ಪಾಠಗಳಿವೆ. ಅವು ಅಷ್ಟು ಮುಖ್ಯವಾದವು ಅನ್ನೋದನ್ನು ತೋರಿಸೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಅದನ್ನು ಮತ್ತೆ ಮತ್ತೆ ಶ್ರವಣ ಮಾಡ್ತಾಯಿದ್ರು. ಅಯ್ಯೋ ಪ್ರಭು, ಪ್ರತಿ ವರ್ಷ ನರಸಿಂಹ ಚತುರ್ದಶಿ ದಿವಸ ಅದೇ ಕತೆ ಹೇಳ್ತಿರಲ್ಲ, ಬೇರೆ ಕತೆ ಹೆಂಗೆ ಸೃಷ್ಟಿ ಮಾಡೋಕ್ಕಾಗತ್ತೆ ನಾವು? ಭಗವಂತ ಮಾಡಿದ ಲೀಲಾ ಒಂದೇ. ಅರೆ ವಿಶೇಷತೆ ಏನು ಅಂದರೆ, ಪ್ರತಿ ವರ್ಷ ಹಿಂದಿನ ವರ್ಷದಿಂದ ಈ ವರ್ಷ ತನಕ ನಾವು ಸಾಕಷ್ಟು ಭಕ್ತಿಯನ್ನು ಮಾಡಿರ್ತೀವಿ. ಆ ಭಕ್ತಿಯನ್ನು ಮಾಡಿರೋದ್ರಿಂದ ನಾವು ನಮ್ಮ ಹೃದಯ ಇನ್ನಷ್ಟು ಸ್ವಚ್ಛವಾಗಿರುತ್ತೆ. ಆಗ ಅದೇ ಲೀಲೆಯಲ್ಲಿ ನಾವು ಇನ್ನಷ್ಟು ವಿಜ್ಞಾನವನ್ನು ಭಕ್ತಿಯನ್ನು ಪಡ್ಕೋತೀವಿ. ಅದೇ ಲೀಲೆ. ಅದಕ್ಕೆ ಭಾಗವತಕ್ಕೆ ಒಂದು ತಳನೇ ಇಲ್ಲ. ತಳ ಇಲ್ಲದೆ ಇರೋ ಬಾವಿ ಥರ ಭಾಗವತ. ನಾವು ಎಷ್ಟು ಸತಿ ಓದಿದ್ರೂ ಇನ್ನೂ ಏನೋ ಹೊಸ ಜ್ಞಾನೋದಯ ಆಗ್ತಾನೆ ಇರುತ್ತೆ. ನಿಮಗೆಲ್ಲ ಗ್ರೂಪಲ್ಲಿ ನಾವು ಮೆಸೇಜ್ ಹಾಕಿದ್ವಿ ಹೋದ್ವಾರದಿಂದ. ನಾವು ಪ್ರತಿ ಸಂಜೆ 7 ಗಂಟೆಗೆ ಝೂಮಲ್ಲಿ ಭಾಗವತವನ್ನು ಪ್ರಾರಂಭ ಮಾಡಿದ್ದೀವಿ ಮೊದಲಿನಿಂದ. ಯಾರು ಗ್ರೂಪಲ್ಲಿ ಮೆಸೇಜ್ ನೋಡಲಿಲ್ವೋ ಇವತ್ತು ತಿರ್ಗಾ ಹೋಗಿ ನೋಡಿ, ಅಥವಾ ನಾವು ಇನ್ನೊಂದು ಸತಿ ತಿರ್ಗಾ ಅದನ್ನು ಹಾಕ್ಬೋದು. ಸೇರ್ಕೊಳ್ಳಿ. ಯಾಕೆಂದರೆ ಭಗವದ್ಗೀತೆ ನಮಗೆ ತತ್ವ ತುಂಬ ಹೆವಿ ಅನಿಸುತ್ತೆ. ವಿಚಿತ್ರ ಅಂತ ಹೇಳೋಕ್ಕಾಗಲ್ಲ, ಸಹಜವಾದ ವಿಷಯ ಆಗಿಬಿಟ್ಟಿದೆ ಇವಾಗ. ವಿಡಿಯೋಗಳನ್ನು ನಾವು ಕಳಿಸಿದಾಗ ಎಷ್ಟು ಸಮಯ ಜನ ನೋಡ್ತಾರೆ ಆ ವಿಡಿಯೋನ? ಇವಾಗ ಕ್ಲಾಸ್ದು ಒಂದು ರೆಕಾರ್ಡಿಂಗ್ ಕಳಿಸ್ತೀವಿ ಅಂತ ಇಟ್ಕೊಳ್ಳಿ, ಎಷ್ಟೊತ್ತು ನೋಡ್ತಾರೆ ಜನ? ಎಷ್ಟು ತಾಳ್ಮೆ ಇದೆ ಅವ್ರಿಗೆ? 5 ನಿಮಿಷ ಅಂದರೆ ಪಾರ್ಟಿ. ನಾವು 8 ನಿಮಿಷದ ವಿಡಿಯೋ ಕಳಿಸ್ತೀವಿ. ಎಷ್ಟು ಸಮಯ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀರಾ ಜನ? 1-2 ನಿಮಿಷ. ಇವಾಗ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ, ಇವಾಗ ನರಸಿಂಹ ಲೀಲೆಯನ್ನು ಹೇಗೆ ನಾವು 50 ಸೆಕೆಂಡು 1 ನಿಮಿಷದ ಒಂದು ಇದನ್ನು ಮಾಡಿ ಕಳಿಸೋಣ ಅಂತ. ಯಾಕೆಂದರೆ ಜನರಿಗೆ ಅರ್ಥ ಆಗ್ತಾಯಿಲ್ಲ. ಇದರಿಂದಾನೇ ಅವರಿಗೆ ನಿಜವಾದ ಒಳಿತಾಗೋದು. ಭಾಗವತದಲ್ಲಿ ಹೇಳ್ತಾರೆ, ಅದಕ್ಕೆ 2ನೇ ಶ್ಲೋಕದಲ್ಲಿ ಮಂಗಳಾಚರಣದಲ್ಲಿ, ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರುದ್ಯವರುದ್ಯತೆ ತೃತಿಭಿ ಶುಶ್ರೂಷಿಭಿಸ್ತತ್ಕ್ಷಣಾತ್. ಹೇಳ್ತಾ ಇದ್ದಾರೆ, ಭಾಗವತ ಶ್ರವಣದಿಂದ ತಾಪತ್ರಯೋನ್ಮೂಲನಂ. ತಾಪತ್ರಯೋನ್ಮೂಲನಂ ಅಂದರೆ ಏನರ್ಥ? ತಾಪತ್ರಯ ಅಂದರೆ ಯಾವುದು? ಇದು ತಾಪತ್ರಯ. ಅವರಿಂದ ತೊಂದರೆ, ಇವರಿಂದ ತೊಂದರೆ, ನಮ್ಮ ದೇಹದಿಂದ ತೊಂದರೆ, ಮನಸ್ಸಿಂದ ತೊಂದರೆ, ಪಕ್ಕದ ಮನೆಯವರಿಂದ ತೊಂದರೆ, ಗಂಡನಿಂದ ತೊಂದರೆ, ಹೆಂಡತಿಯಿಂದ ತೊಂದರೆ. ಇಲ್ಲ, ನೀವೇ ತೊಂದರೆ ಕೊಡೋದಲ್ಲ. ತಕ್ಷಣ ಬಿಸಿಲು, ತಕ್ಷಣ ಮಳೆ, ತಕ್ಷಣ ಇನ್ನೊಂದು ವೆದರು, ಇದೆಲ್ಲ ತಾಪತ್ರಯಗಳು. ಭಾಗವತ ಈ ಶ್ಲೋಕದಲ್ಲಿ ಹೇಳ್ತಾಯಿದ್ರೆ ತಾಪತ್ರಯ ಉನ್ಮೂಲನಂ. ತಾಪತ್ರಯ ಉನ್ಮೂಲನಂ ಅಂದರೆ ಈ ತಾಪತ್ರಯ ಎಲ್ಲ ನಾಶವಾಗೋಯ್ತು.
ತಾಪತ್ರಯ ನಾಶವಾಗೋಯ್ತು. ಯಾವುದನ್ನು ಅಧ್ಯಯನ ಮಾಡೋದ್ರಿಂದ? ಶ್ರೀಮದ್ ಭಾಗವತೆ ಮಹಾಮುನಿಕೃತೆ. ಭಾಗವತವನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ತಾಪತ್ರಯಗಳೆಲ್ಲ ಹೊಟ್ಟೋಗ್ಬಿಡುತ್ತಂತೆ. ಆಮೇಲೆ ರುಧ್ಯತೆ. ಅವರುದ್ಧ್ಯತೆ ಅಂದರೆ ಹೃದಯ ಅಂದರೆ ಹೃದಯ, ಸದ್ಯೋ ಅಂದರೆ ತಕ್ಷಣ, ಅವರುದ್ಧ್ಯತೆ. ಹೃದಯದಲ್ಲಿ ಭಗವಂತ ಇಳಿದು ಕೂತ್ಕೊಂಡು ಬಿಡ್ತಾನಂತೆ ಬಂದ್ಬಿಟ್ಟು. ಸದ್ಯೋಹೃದ್ಯವರುದ್ಯತೆ ಕೃತಿಭಿ ಅಂದರೆ ಶ್ರವಣ ಮಾಡೋದ್ರಿಂದ. ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್, ಮತ್ತೆ ತಿರ್ಗಾ ತತ್ಕ್ಷಣಾತ್ ಅಂತಂದರೆ ಸದ್ಯ ಅಂದ್ರೂ ತತ್ಕ್ಷಣಾತ್ ಅಂದ್ರೂ ತತ್ಕ್ಷಣಾತ್ ಅಂದರೆ ತಕ್ಷಣ ಆಗಿಬಿಡುತ್ತೆ ಅಂತ. ಭಾಗವತ ಶ್ರವಣ ಮಾಡಿದ್ರೆ ತಕ್ಷಣ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ಬಿಡ್ತಾನೆ, ಸುಮ್ಮನೆ ಶ್ರವಣ ಮಾಡೋದ್ರಿಂದ. ಹಾಗಾಗಿ ನಾವು ಪ್ರಯತ್ನ ಮಾಡ್ತಾಯಿರ್ತೀವಿ. ಭಾಗವತ ಅಂದರೆ ಏನೋ ಒಂದು ಭಗವಂತನ ಒಂದು ಲೀಲೆ, ಆ ಲೀಲೆಯನ್ನು ಸುಮ್ಮನೆ ಶ್ರವಣ ಮಾಡೋದ್ರಿಂದ ನಾವು ಭಗವಂತನಿಗೆ ಹತ್ತಿರ ಆಗೋಗ್ತೀವಿ. ಇದು ವಿಶೇಷವಾದ ಲೀಲೆ, ನರಸಿಂಹದೇವರ ಲೀಲೆ ವಿಶೇಷವಾದದ್ದು. ಸೊ ಇದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಕೊಟ್ಕೊಂಡು ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡೋಣ. ಪ್ರಹ್ಲಾದ ಹೀರೋ, ಈ ಕಥೆಯ ಹೀರೋ ಪ್ರಹ್ಲಾದ. ಆದರೆ ಪ್ರಹ್ಲಾದ ಹೀರೋ ಆಗಿರಲಿಲ್ಲ ಹೋದ ಜನ್ಮದಲ್ಲಿ. ಅವನು ಒಬ್ಬ ಬ್ರಾಹ್ಮಣನ ಮಗನಾಗಿದ್ದ. ಇದು ಬೃಹನ್ ನರಸಿಂಹ ಪುರಾಣದಿಂದ ಇದೆ. ಅವನು ಒಬ್ಬ ಬ್ರಾಹ್ಮಣನ ಮಗನಾಗಿದ್ದ. ಆದರೆ ದುರಾದೃಷ್ಟವಶಾತ್ ಅವನು ಯಾವುದೋ ಒಬ್ಬ ವೇಶ್ಯ ಹಿಂದೆ ಬಿದ್ದಿದ್ದ. ಬ್ರಾಹ್ಮಣನ ಮಗನಾಗಿದ್ದರೂ ಕೂಡ ಒಬ್ಬ ವೇಶ್ಯ ಹಿಂದೆ ಬಿದ್ದಿದ್ದ. ಹಾಗಾಗಿ ಏನಾಯಿತು, ಒಂದು ದಿನ ಏನೋ ಅವರಿಬ್ಬರ ನಡುವೆ ಏನೋ ಮನಸ್ತಾಪ ಆಯಿತು, ಏನೋ ವಾದ ಆಯಿತು, ಏನೋ ಆಯಿತು ಅಂತೂ ಇಬ್ಬರಿಗೂ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಕೋಪ ಬಂತು, ಮನಸ್ತಾಪ ಆಯಿತು. ಸೊ ಅವ್ರು ಏನು ಮಾಡಿದ್ರು, ಕೋಪ ಮಾಡ್ಕೊಂಡು ಇಬ್ಬರು, ಒಬ್ಬರು ಆ ಕಡೆ ಮುಖ ತಿರ್ಸ್ಕೊಂಡು ಕೂತ್ಕೊಂಡ್ರು, ಇನ್ನೊಬ್ರು ಈ ಕಡೆ ಮುಖ ತಿರ್ಸ್ಕೊಂಡು ಕೂತ್ಕೊಂಡ್ರು. ಮತ್ತು ಇಡೀ ರಾತ್ರಿ ಇದೇ ಥರ ಕೂತು ಜಾಗರಣೆ ಮಾಡಿದ್ರು. ಬೇಸರ ಆಗಿದ್ದರಿಂದ ಏನೂ ತಿನ್ನಲಿಲ್ಲ, ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಮುಖ ಈ ಕಡೆ ದಪ್ಪ ಮಾಡ್ಕೊಂಡು ಈ ಕಡೆ ಆ ಕಡೆ ತಿರ್ಕೊಂಡು ಕೂತಿದ್ರು. ಆದರೆ ಅವರ ಅದೃಷ್ಟಕ್ಕೆ ಅವತ್ತು ಯಾವ ದಿನ? ನರಸಿಂಹ ಚತುರ್ದಶಿಯ ತಿಥಿ ಅವತ್ತು. ಅವ್ರಿಗೇನು ಗೊತ್ತಿಲ್ಲ, ಅವರು ತಮ್ಮ ಭೋಗಕ್ಕೋಸ್ಕರ ಇಬ್ಬರು ಬಂದರು ಒಟ್ಟಿಗೆ. ಆದರೆ ಏನೋ ಭಗವಂತನ ವಿಶೇಷ ಕೃಪೆಯಿಂದ ಕೋಪ ಮಾಡಿಕೊಂಡು ಮುಖ ತಿರುಗಿಸ್ಕೊಂಡು ಕೂತ್ಕೊಂಡು ಪೂರ್ತಿ ರಾತ್ರಿ ಉಪವಾಸ ಮಾಡಿಬಿಟ್ರು. ಸುಮ್ಮನೆ ಆ ಉಪವಾಸದಿಂದ ಗೊತ್ತಿಲ್ಲದೆ ಮಾಡಿದ್ದು, ಇದಕ್ಕೆ ಅಜ್ಞಾತ ಸುಕೃತಿ ಅಂತಾರೆ. ಗೊತ್ತಿಲ್ಲದೆ ಅವರು ಸುಕೃತಿ ಅಂದರೆ ಭಾಳ ಶ್ರೇಷ್ಠ ಪುಣ್ಯ ಕಾರ್ಯ. ಆ ಸುಕೃತಿಯನ್ನು ಮಾಡಿದ್ದರ ಫಲ ಮುಂದಿನ ಜನ್ಮದಲ್ಲಿ ಆ ಬ್ರಾಹ್ಮಣನ ಮಗ ಪ್ರಹ್ಲಾದನಾಗೋದಕ್ಕೆ ಅವನಿಗೆ ಅವಕಾಶ ಸಿಕ್ತು. ಸುಮ್ಮನೆ ನರಸಿಂಹ ಚತುರ್ದಶಿಯ ದಿವಸ ಉಪವಾಸ ಮಾಡಿದ್ದಕ್ಕೆ. ಉಪವಾಸ, ಮೌನವ್ರತ ಎರಡೂ. ಅಂದರೆ ನಾವು ತಿಳ್ಕೊಬೋದು, ನರಸಿಂಹದೇವರ ಒಂದು ಪ್ರಕಟ ದಿವಸದ ಒಂದು ಆಚರಣೆ ಎಷ್ಟು ಪ್ರಬಲವಾದದ್ದು, ಎಷ್ಟು ವಿಶೇಷವಾದದ್ದು. ಗೊತ್ತಿಲ್ಲದೆ ನಾವೇನಾದರೂ ಒಂದು ಚೂರು ಮಾಡಿದರೂ ಕೂಡ ನಮಗೆ ಇಷ್ಟೊಂದು ಲಾಭ ಸಿಗುತ್ತೆ. ಇನ್ನು ಗೊತ್ತಿದ್ದು ಮನಪೂರ್ವಕವಾಗಿ ಪ್ರೀತಿಯಿಂದ ಭಗವಂತನಿಗೆ ಅವತ್ತು ಸೇವೆ ಸಲ್ಲಿಸಿದ ಭಕ್ತರ ಭವಿಷ್ಯ ಏನು? ಅಷ್ಟು ಶ್ರೇಷ್ಠವಾದ ಒಂದು ಆಚರಣೆ ಇದು. ಅದು ಅವನಿಗೆ ಮುಂದಿನ ಜನ್ಮದಲ್ಲಿ ಅಸುರನ ಮಗನಾಗಿ ಹುಟ್ಟಿದ, ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದ. ಯಾಕೆ? ಮಾಡಿದಂಥ ಕೆಲಸ, ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ದ. ವೇಶ್ಯ ಸಂಘ ಮಾಡಿದ್ದು ಪಾಪದ ಕೃತ್ಯ. ಆ ಪಾಪದ ಫಲವಾಗಿ ಅವನು ಹಿರಣ್ಯಕಶಿಪುವಿನ ಮಗನಾದ. ಹಿರಣ್ಯಕಶಿಪು ಅಂದರೆ, ಹಿರಣ್ಯ ಅಂದರೆ ಹಣ, ಕಶಿಪು ಅಂದರೆ ಸಾಫ್ಟ್ ಪಿಲ್ಲೋ, ಹಾಸಿಗೆ, ಅಂದರೆ ಆರಾಮ, ಇಂದ್ರಿಯ ಭೋಗದ ಆರಾಮ ಜೀವನ. ಅವನು ಹಿರಣ್ಯಕಶಿಪು.
ನಮ್ಮೆಲ್ಲರಲ್ಲೂ ಚೂರು ಚೂರು ಹಿರಣ್ಯಕಶಿಪುಗಳಿದ್ದಾರೆ ಅಲ್ವಾ? ನಮಗೂ ಭೌತಿಕ ಜೀವನದಲ್ಲಿ ಆರಾಮ ಬೇಕು. ಸೊ ಇಂತಹ ಅಸುರ ಅಂದರೆ ಹೆಂಗೆ ಕಾಣ್ತಾನೆ ಅಸುರ? ಕೆಡ್ದಾಗ ಕಾಣ್ತಾನ ಅಸುರ? ಇಲ್ಲ, ಹ್ಯಾಂಡ್ಸಮ್ ಅಸುರ. ಕೋಡಿರಲ್ಲ. ಅಸುರ ಅಂದರೆ ಯಾರು? ಇವಾಗ ತಾನೇ ಹೇಳಿದೆ ನಾನು. ರಾಕ್ಷಸ ಬೇರೆಪ್ಪ, ಅಸುರ ಬೇರೆ, ರಾಕ್ಷಸ ಬೇರೆ. ರಾಕ್ಷಸ ಅಂದರೆ ಯಾರು? ರಾಕ್ಷಸರು ಇಲ್ಲಿ ಯಾರೂ ಇರಲ್ಲ, ಅಸುರರು ಇರ್ಬೋದು. ರಾಕ್ಷಸ ಅಂದರೆ ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲೋನು, ಅವನು ರಾಕ್ಷಸ. ಅಸುರ ಅಂದರೆ ಯಾರು ಭಗವಂತನಿಂದ ದೂರ ಇದ್ಕೊಂಡು ಇಂದ್ರಿಯ ಭೋಗದ ಜೀವನವನ್ನು ನಡೆಸಬೇಕು ಅಂತಾನೋ ಅವನು ಅಸುರ. ಕಲಿಯುಗದಲ್ಲಿ ಹೆಚ್ಚಿನ ಜನ ಅಸುರರು. ನಾವೆಲ್ಲ ಈ ಚೌಕಟ್ಟಿನೊಳಗೆ ಬರೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಅಂತೂ ಹೇಳ್ಕೊಬೋದು, ಮಹಾ ಅಸುರ ಆಗಿದ್ದೆ. ಸೊ ಹಿರಣ್ಯಕಶಿಪುವಿನ ಮಗನಾಗಿ ಹುಡ್ತಾನೆ. ಅದು ಆ ಜನ್ಮವೂ ಕೂಡ ಎಷ್ಟು ವಿಶೇಷವಾದದ್ದು. ಹಿರಣ್ಯಕಶಿಪು ಅಮರನಾಗಬೇಕು ಅಂತ ಅವನ ಇಚ್ಛೆ. ಆಗ ತಾನೇ ತನ್ನ ತಮ್ಮ ಹಿರಣ್ಯಾಕ್ಷನನ್ನು ಭಗವಂತ ವರಾಹಸ್ವಾಮಿ ಅವನ ಕಥೆಯನ್ನು ಮುಗಿಸಿದ್ದ. ಇವನಿಗೆ ಆಗ ವಿಷ್ಣುವಿನ ಮೇಲೆ ದ್ವೇಷ ಬಂದ್ಬಿಡ್ತು. ಇದು ನೋಡಿ ಎಷ್ಟು ವಿಶೇಷವಾದ ವಿಷಯ. ಈ ಹಿರಣ್ಯಕಶಿಪುಗೆ ಸಂಪೂರ್ಣವಾದ ಆತ್ಮಜ್ಞಾನ ತಿಳಿದಿದೆ. ನಮಗೆಲ್ಲ ಏನು 0 ನಾಲೆಡ್ಜ್ ಇತ್ತಲ್ಲ ಇಲ್ಲಿಗೆ ಬರೋಕ್ಕಿಂತ ಮುಂಚೆ, ಎಲ್ಲವೂ ಅವನಿಗೆ ತಿಳಿದಿದೆ. ಭಗವದ್ಗೀತಾ ಎಲ್ಲ ತಿಳ್ಕೊಂಡಿರೋವನು ಹಿರಣ್ಯಕಶಿಪು. ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ, ಹಿರಣ್ಯಾಕ್ಷ ಸತ್ತಾದ್ಮೇಲೆ ತಾಯಿಗೆ, ಅತ್ತಿಗೆಗೆ, ಅವ್ರ ಮಕ್ಕಳಿಗೆ ಎಲ್ಲರನ್ನ ಕೂರಿಸಿ ಅವನು ಬೋಧನೆ ಮಾಡ್ತಾನೆ. ಏನಂತ? ದೇಹ ತಾತ್ಕಾಲಿಕ, ನಾವು ಆತ್ಮ ಸನಾತನ, ಯಾರೋ ಹೋಗಿದ್ದಕ್ಕೆ ದುಃಖ ಪಡಬಾರ್ದು ಅಂತೆಲ್ಲ ಉಪದೇಶ ಮಾಡ್ತಾನೆ. ಅಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದವನು. ಆದರೆ ಜ್ಞಾನ ಮಾತ್ರ ಇತ್ತು, ವಿಜ್ಞಾನ ಇರಲಿಲ್ಲ. ವಿಜ್ಞಾನ ಇರಲಿಲ್ಲ ಅಂದರೆ ಅದನ್ನು ಅವನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರಲಿಲ್ಲ. ಸುಮ್ಮನೆ ನಾಲೆಡ್ಜ್ ಇತ್ತು ಅಷ್ಟೇ, ಬೇರೆಯವ್ರಿಗೆ ಉಪದೇಶ ಮಾಡೋಕ್ಕೆ. ಬೇರೆಯವ್ರಿಗೆ ಉಪದೇಶ ಮಾಡೋಕ್ಕೆ ಜ್ಞಾನ ಇತ್ತು, ತನ್ನ ಜೀವನದಲ್ಲಿ ತಾನು ಅಳವಡಿಸ್ಕೊಳ್ಳೋಕ್ಕೆ ಆ ಜ್ಞಾನ ಇರಲಿಲ್ಲ ಅವನಲ್ಲಿ. ಸೊ ಹಾಗಾಗಿ ನೋಡಿ, ಇದು ಆದ ತಕ್ಷಣ ಅವನು ತಿರ್ಗಾ ದೇಹ ತಾತ್ಕಾಲಿಕ, ನಾನು ಆತ್ಮ, ಅರೆ ನಾನು ದೇಹವನ್ನೇ ನಾನು ಶಾಶ್ವತ ಮಾಡಿಬಿಟ್ರೆ. ಅವನ ಇಚ್ಛೆ ಏನಿತ್ತು? ದೇಹವನ್ನೇ ಶಾಶ್ವತ ಮಾಡಬೇಕು ಅಂತ. ಅವನು ಗೊತ್ತಿತ್ತು ತಾನು ಆತ್ಮ ಶಾಶ್ವತ, ಆದರೆ ಈ ಹಿರಣ್ಯಕಶಿಪು ಹಾಗೆ ನಾನು ಶಾಶ್ವತವಾಗಿ ಉಳಿಬೇಕು ಅಂತ ಅವನಿಗೆ ಹುಚ್ಚು. ಆದರೆ ಅವನು ಮಹಾ ಅಸುರ. ಸಾಮಾನ್ಯವಾದ ಒಂದು ಡಿಟರ್ಮಿನೇಷನ್ ಇಲ್ಲ, ದೃಢ ನಿಶ್ಚಯ ಇಲ್ಲ, ಬಹಳ ವಿಶೇಷವಾದ ದೃಢ ನಿಶ್ಚಯ. ಸರಿ, ನಾನು ಶಾಶ್ವತ ಆಗಬೇಕು, ಅಮರನ ಆಗಬೇಕು ಅಂತ ಯೋಚನೆ ಮಾಡಿಕೊಂಡವನು ಬ್ರಹ್ಮನನ್ನು ಒಲಿಸೋದಕ್ಕೆ ಕಠೋರ ತಪಶ್ಚರ್ಯಗಳನ್ನು ಮಾಡ್ತಾನೆ. ಎಂತಹ ಕಠೋರ ತಪಶ್ಚರ್ಯ! ನಾವು ಒಂದು ದಿನ ಉಪವಾಸ ಮಾಡೋಕ್ಕೆ ಪುಸ್ ಆಗಿಬಿಟ್ಟಿರ್ತೀವಿ. ಅವನು ಉಪವಾಸ ಮಾಡ್ತಾ ಇರೋದು ಹಾಗಿರಲಿ, ಹೇಗೆ ನಿಂತ್ಕೊಂಡಿದ್ದಾನೆ? ಹೀಗೆ ಬೆರಳುಗಳ ಮೇಲೆ ನಿಂತ್ಕೊಂಡಿದ್ದಾನೆ. ಒಂದು ಕಾಲಿನ ಬೆರಳುಗಳ ಮೇಲೆ ನಿಂತ್ಕೊಂಡಿದ್ದಾನೆ. ಬೆರಳಿನ ಮೇಲೆ ನಿಂತ್ಕೊಂಡು ಕೈಯನ್ನು ಮೇಲೆ ಕೈ ಮುಕ್ಕೊಂಡು ಬ್ರಹ್ಮನನ್ನು ಪ್ರಸನ್ನಪಡಿಸೋದಕ್ಕೆ ಅವನು ತಪಶ್ಚರ್ಯ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ದೇವತೆಗಳಿಗೆಲ್ಲ ತಲೆ ಕೆಟ್ಟೋಗ್ಬಿಡ್ತು. ಇವನು ಮಾಡ್ತಿದ್ದಂತಹ ತಪಶ್ಚರ್ಯೆಯ ಒಂದು ಶಾಖ, ಶರೀರದಿಂದ ಬೆಂಕಿ ಥರ ಶಾಖ ಬರ್ತಾಯಿದೆ, ಬೆಂಕಿ ಬರ್ತಾಯಿದೆ. ಊರ್ಧ್ವ ಲೋಕಗಳೆಲ್ಲ ಸುಡೋ ಅಂಥ ಪರಿಸ್ಥಿತಿ. ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅವ್ರಿಗೊಂದು ಜಾಗದಲ್ಲಿ. ಎಲ್ಲ ಓಡ್ತಾರೆ ಬ್ರಹ್ಮನ ಹತ್ರ. ಅಪ್ಪ ನಿನಗೆ ಎಲ್ಲ ಗೊತ್ತಿದೆಯಲ್ಲಪ್ಪ, ಇವನು ಕತೆ, ಇವನು ಏನಕ್ಕೋಸ್ಕರ ಮಾಡ್ತಾಯಿದ್ದಾನೆ ಅದು ಹೇಳ್ತಾರೆ. ಇಲ್ಲ, ನಾವು ನಿನಗೂ ಗೊತ್ತು, ನಮಗೂ ಗೊತ್ತು, ನಿನ್ನ ಸ್ಥಾನವನ್ನು ಕಬಳಿಸ್ಕೊಳ್ಳೋಕ್ಕೆ ಅವ್ನು ಮಾಡ್ತಾ ಇರೋದು ಇದನ್ನು. ನೀನೇ ದಯವಿಟ್ಟು ಏನಾದ್ರು ಮಾಡಬೇಕು ಅಂತ. ಬ್ರಹ್ಮ ಹೇಳ್ತಾನೆ, ಇಲ್ಲಪ್ಪ ಇವನು ವಿಶೇಷ ಅಸುರ, ನನ್ನ ಕೈನಲ್ಲಿ ಏನೂ ಆಗಲ್ಲ. ಇವನಿಗೆ ಭಗವಂತನೇ ಬರ್ತಾನೆ. ಅಲ್ಲಿ ತನಕ ನೀವೆಲ್ಲ ಸ್ವಲ್ಪ
ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಭಗವಂತ ನೋಡ್ಕೋತಾನೆ. ಸರಿ, ಆಮೇಲೆ ಎಲ್ಲರೂ ಬ್ರಹ್ಮನ ಜೊತೆ ಸೇರಿಕೊಂಡು ಆ ಹಿರಣ್ಯಕಶಿಪು ಎಲ್ಲಿ ತಪಸ್ಸು ಮಾಡ್ತಾಯಿದ್ನೋ ಅಲ್ಲಿ ಬರ್ತಾರೆ. ಎಲ್ಲರೂ ಬರ್ತಾರೆ, ಬ್ರಹ್ಮ ಹುಡುಕ್ತಾ ಇದ್ದಾನೆ, ಎಲ್ಲಿದ್ದಾನೆ ಇವನು ಹಿರಣ್ಯಕಶಿಪು, ಕಾಣಿಸ್ತಾನೇ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಅವನು ಮೊದಲು ಶರೀರನೇ ಇಲ್ಲವಾಗೋಗಿದೆ. ಎರಡನೇದು ಅವನ ಸುತ್ತಲೂ ಏನು ಹುತ್ತ. ಸರಿ, ಆಮೇಲೆ ಬ್ರಹ್ಮನಿಗೆ ಆಮೇಲೆ ಗೊತ್ತಾಗತ್ತೆ, ಅಷ್ಟು ಶಕ್ತಿ ಯಾವುದೋ ಒಂದು ಕಡೆಯಿಂದ, ಒಂದು ಜಾಗದಿಂದ ಬರ್ತಾ ಇರೋ ಕಡೆ ನೋಡ್ತಾನೆ. ಸರಿ, ಇಲ್ಲಿದ್ದಾನೆ ಹಿರಣ್ಯಕಶಿಪು ಅಂದ್ಬಿಟ್ಟು ಅವನು ತನ್ನ ಕಮಂಡಲಿನಿಂದ ಅಲ್ಲಿಗೆ ನೀರು ಹಾಕ್ತಾನೆ. ಆ ಹುತ್ತ ಇಲ್ಲವಾಗೋಗುತ್ತೆ. ಆಮೇಲೆ ತಕ್ಷಣ ಹಿರಣ್ಯಕಶಿಪುವಿನ ಶರೀರವನ್ನು ನೋಡ್ತಾನೆ. ಶರೀರದಲ್ಲಿ ಏನಿದೆ, ಏನು ಉಳ್ಕೊಂಡಿದೆ? ಬರೀ ಅಸ್ಥಿಪಂಜರ, ಚರ್ಮ ಇಲ್ಲ, ಮಾಂಸ ಇಲ್ಲ, ಎಂಥದೂ ಇಲ್ಲ. ಹಾಗೇ ಇನ್ನೂ ಜೀವಂತವಾಗಿದ್ದಾನೆ ಹಿರಣ್ಯಕಶಿಪು. ಬ್ರಹ್ಮ ಹೇಳ್ತಾನೆ, ಅಪ್ಪ ನಿಂತರ ಪೂರ್ವದಲ್ಲೂ ಯಾರೂ ಮಾಡಿಲ್ಲ ತಪಶ್ಚರ್ಯ, ಭವಿಷ್ಯದಲ್ಲೂ ಯಾರೂ ಮಾಡಲ್ಲ. ಸರಿ, ನಿನಗೇನು ವರ ಬೇಕು ಕೇಳು. ಏನು ವರ ಬೇಕು ಕೇಳು ಅಂದ ತಕ್ಷಣ ಏನು ಹೇಳ್ತಾನೆ ಹಿರಣ್ಯಕಶಿಪು? ನಾನು ಅಮರನಾಗಬೇಕು ಅಂತ. ಬ್ರಹ್ಮ ಏನು ಹೇಳ್ತಾನೆ? ನಾನೇ ಅಮರ ಇಲ್ಲ, ನಾನು ನಿನ್ಗೆ ಹೆಂಗಪ್ಪ ಕೊಡಲಿ? ನನ್ನ ಹತ್ರ 10 ರೂಪಾಯಿ ಇದ್ದರೆ ನಿನ್ಗೆ 10 ರೂಪಾಯಿ ಕೊಡ್ಬೋದು, ನನ್ನ ಹತ್ರ ಅದೇ ಇಲ್ಲವಲ್ಲ. ಸರಿ, ಇನ್ನೇನಾದರೂ ಕೇಳು. ಸರಿ, ಹಿರಣ್ಯಕಶಿಪು ಇವಾಗ ಅಸುರರಂದರೆ ಬುದ್ಧಿವಂತರು. ಯಾವ ರೀತಿ ಬುದ್ಧಿವಂತರು? ಭೌತಿಕವಾಗಿ ಬುದ್ಧಿವಂತರು. ಸೊ ಯೋಚನೆ ಮಾಡ್ತಾನೆ, ಲೆಕ್ಕಾಚಾರ ಹೇಗಾದರೂ ಮಾಡಿ ನಾನು ಆಗೋಗ್ಬೇಕು ಅಂದ್ಬಿಟ್ಟು ಯಾವ ರೀತಿ ಒಬ್ಬ ವ್ಯಕ್ತಿ ಸಾಯ್ಬೋದೋ ಆ ಎಲ್ಲ ರೀತಿಗಳನ್ನು ಬ್ಲಾಕ್ ಮಾಡ್ತಾನೆ. ತನ್ನ ವರಪ್ರಸಾದದ ಅಂದರೆ ಅಂತಹ ವರವನ್ನು ಕೇಳ್ತಾನೆ. ಹೇಳ್ತಾನೆ ಬ್ರಹ್ಮನಿಗೆ, ನೋಡಪ್ಪ, ಸಾಯಬೇಕು ಅಂದರೆ ಇನ್ನೊಬ್ಬ ಮನುಷ್ಯನಿಂದ ಸಾಯಬೇಕು, ನಾನು ಯಾವ ಮನುಷ್ಯನಿಂದ ಸಾಯಬಾರ್ದು. ಸರಿ, ಮನುಷ್ಯ ಇಲ್ಲ ಅಂದರೆ ಇನ್ಯಾರಿಂದ ಸಾಯ್ಬೋದು? ಪ್ರಾಣಿಯಿಂದ. ಹಾಗಾಗಿ ಪ್ರಾಣಿಯಿಂದನೂ ಬೇಡ. ಸರಿ, ನಾನು ಇನ್ಯಾರನ್ನಾರು ಬಿಟ್ಟುಬಿಟ್ಟಿದ್ರೆ ನಿನ್ನ ಸೃಷ್ಟಿಯಿಂದ ಯಾವ ಜೀವಿಯಿಂದನೂ ನನಗೆ ಸಾವು ಬರಬಾರ್ದು. ಆಯಿತು, ಆಮೇಲೆ ಇನ್ನೇನಿಂದ ಸಾವು ಬರ್ಬೋದು? ಅಸ್ತ್ರ. ಸೊ ಅಸ್ತ್ರದಿಂದ ಸಾವು ಬರಬಾರ್ದು. ಆಮೇಲೆ ಅಲ್ಲ, ಅದೇ ಬ್ರಹ್ಮನಿಂದ ಸೃಷ್ಟಿಯಾಗಿರೋ ಎಲ್ಲ ಯಾವ ಜೀವಿಯಿಂದನೂ ಸಾಯಬಾರ್ದು. ಆಮೇಲೆ ಸತ್ತರೆ ನಾವು ನೆಲದ ಮೇಲೆ ಸಾಯಬೇಕು. ಸೊ ನೆಲ ಬೇಡ. ಸರಿ, ಯಾವ್ದಾದ್ರು ಪಕ್ಷಿ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಕೊಂದುಬಿಟ್ರೆ ಬೇಡ, ಆಕಾಶನೂ ಬೇಡ. ಆಮೇಲೆ ಹಗಲು ಸಾಯಬೇಕಂದ್ರೆ ಸಮಯ ಇರಬೇಕು ತಾನೆ. ಸೊ ಹಗಲು ಬೇಡ, ರಾತ್ರಿನೂ ಬೇಡ. ಆಮೇಲೆ ಮನೆ ಒಳಗೂ ಬೇಡ, ಎಲ್ಲ ಮುಗೀತು ಅಂದ್ಕೊಂಡ. ಆಯಿತು, ಇನ್ನು ನಾನು ಅಮರ, ಇನ್ನೇನು ಉಳಿಲಿಲ್ವಲ್ಲ. ಯಾಕೆ? ಇದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅವನಿಗೆ ಹಿರಣ್ಯಾಕ್ಷ ಸಾಯೋ ತನಕ ಅವನಿಗೆ ಗೊತ್ತಿತ್ತು ವಿಷ್ಣು ಸಾಮಾನ್ಯ ಜೀವಿ ಅಲ್ಲ ಅಂತ ಗೊತ್ತಿತ್ತು. ಅವನಿಗೆ ವಿಷ್ಣು ದೇವರು ಅಂತ ಗೊತ್ತಿತ್ತು. ಅರೆ, ಅವನು ಒಂದು ತಪ್ಪು ಮಾಡ್ದ. ಏನು ತಪ್ಪು ಮಾಡ್ದ ಅಂದರೆ, ಹಿರಣ್ಯಾಕ್ಷನನ್ನು ಅವನು ಭಗವಂತ ಯಾವ ರೂಪದಲ್ಲಿ ಬಂದು ಕೊಂದಿದ್ದು? ವರ, ಹಂದಿಯ ರೂಪವನ್ನು ತಗೊಂಡ. ಇವಾಗ ಹಿರಣ್ಯಕಶಿಪು ಮನಸ್ಸಿನಲ್ಲಿ ಲೆಕ್ಕಾಚಾರ ಏನಾಯಿತು ಅಂದರೆ, ಅಯ್ಯೋ, ಸಾಮಾನ್ಯ ಹಂದಿಯ ರೂಪವನ್ನು ತೊಗೊಂಡ್ಬಿಟ್ಟು ನನ್ನ ತಮ್ಮನನ್ನು ಮೋಸ ಮಾಡಿ ಕೊಂದಿದ್ದಾನೆ, ಹಾಗಾಗಿ ವಿಷ್ಣು ಪತಿತನಾಗೋಗಿದ್ದಾನೆ ತನ್ನ ಸ್ಥಾನದಿಂದ, ವಿಷ್ಣು ಒಬ್ಬ ಸಾಮಾನ್ಯ ಜೀವಿ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಅವನು ಈ ಥರ ವರ ಕೇಳ್ತಾ ಇದ್ದಾನೆ. ವಿಷ್ಣುವಿನಿಂದ ಸಾವಬೇಡ ಅಂತ ಕೇಳಲಿಲ್ವಲ್ಲ ಅವನು. ಯಾಕಂದರೆ ವಿಷ್ಣು ತನ್ನ ಸ್ಥಾನದಿಂದ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ಅವನ ಮನಸ್ಸಿನಲ್ಲಿ. ಇಲ್ಲಾಂದರೆ ಯಾಕೆ ಅವನು ವರ ಹಂದಿ ರೂಪ ಯಾಕಪ್ಪ ತೊಗೋಬೇಕಾಯ್ತು, ಹಾಗೆ ಕೊಲ್ಬೋದಾಯ್ತಲ್ವ ಅನ್ನೋ ಒಂದು ತಪ್ಪು ಲೆಕ್ಕಾಚಾರದಿಂದಾಗಿ ಅವನು ವಿಷ್ಣುವಿನಿಂದ ಸಾವಬೇಡ ಅಂತ ಕೇಳಲಿಲ್ಲ. ಮಿಕ್ಕಿದೆಲ್ಲ ಕೇಳ್ಕೊಂಡು ಅಂದ್ಕೊಂಡು ಆಗೋಯ್ತು, ಇನ್ಯಾರು ಇಲ್ಲವೇ ಇಲ್ಲ ನನ್ನ ಕೊಲ್ಲಕ್ಕೆ. ಸರಿ ಅಂದ್ಬಿಟ್ಟು ಏನೋ ಆಮೇಲೆ ತ್ರಿಲೋಕಗಳನ್ನು ಜಯಿಸ್ತಾನೆ. ಇವಾಗ ಈ ತಪಶ್ಚರ್ಯ ಮಾಡ್ತಾಯಿದ್ದ ಸಮಯದಲ್ಲಿ, ಅವನು ತಪಶ್ಚರ್ಯ ಮಾಡ್ತಾಯಿದ್ದ ಸಮಯದಲ್ಲಿ ಅಷ್ಟೊತ್ತಿಗೆ ತನ್ನ ಪತ್ನಿ ಕಯಾದು ಅವಳು ಗರ್ಭಿಣಿಯಾಗಿದ್ಲು. ಹೊಟ್ಟೆಯಲ್ಲಿ ಪ್ರಹ್ಲಾದ ಇದ್ದ. ಸರಿ, ಇವನಿಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದಾನೆ. ಈ ಇಂದ್ರಾದಿ ದೇವತೆಗಳಿಗೆ ಸಿಕ್ಕಿದ ಅವಕಾಶ, ಅಸುರರನ್ನು ಸ್ವಲ್ಪ ಸದೆ ಬಡಿಯೋಣ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ಅಸುರರನ್ನೆಲ್ಲ ನಿರ್ನಾಮ ಮಾಡ್ತಾರೆ. ಕೊನೆಗೆ ಕಯಾದುವನ್ನು ಬಂದಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಪ್ರಹ್ಲಾದನಿಗೆ ಎಂಥ ವಿಶೇಷ ಅನುಗ್ರಹ ನೋಡಿ. ಏನಕ್ಕೆ ಅನುಗ್ರಹ? ಗೊತ್ತಿಲ್ಲದೇ ಜಾಗರಣೆ ಮಾಡಿದ್ದು, ಮೌನವ್ರತ ಮಾಡಿದ್ದು ಹಿಂದಿನ ಜನ್ಮದಲ್ಲಿ. ಅದರ ಫಲ ನೋಡಿ. ಯಾರು ಸಿಕ್ಕಿದ್ರು ಅವ್ರಿಗೆ? ನಾರದ ಮುನಿಗಳು ಸಿಕ್ಬಿಟ್ರು. ಸೊ ನಾರದ ಮುನಿಗಳು ಬರ್ತಾರೆ, ನಿಲ್ಲಿಸ್ತಾರೆ ಇಂದ್ರ ದೇವತೆಗಳನ್ನೆಲ್ಲ. ಕಯಾದುನ್ ಕರ್ಕೊಂಡು ಹೋಗ್ತಾರೆ. ಏನಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವಳನ್ನ, ಏನು ಕತೆ? ಇಲ್ಲ ಇಂದ್ರ ಹೇಳ್ತಾರೆ, ಇಲ್ಲ ಸ್ವಾಮಿ, ಏನು ಕೆಟ್ಟ ಯೋಚನೆ ಏನೂ ಇಲ್ಲ. ಇವಳ ಗರ್ಭದಲ್ಲಿ ಆ ಅಸುರನ ಶಿಶು ಇದೆ. ಅದು ಜನ್ಮ ತೊಗೊಂಡ ತಕ್ಷಣ ಅದನ್ನು ಕೊಂದ್ಬಿಟ್ಟು ಇವಳನ್ನು ನಾವು ಬಿಟ್ಟುಬಿಡ್ತೀವಿ, ಇನ್ನೇನು ಬೇರೆ ಉದ್ದೇಶ ಇಲ್ಲ. ನಾರದ ಹೇಳ್ತಾನೆ, ಇಲ್ಲ, ಅವಳ ಗರ್ಭದಲ್ಲಿರೋವನು ಅಸುರ ಅಲ್ಲ, ಅವನು ಮಹಾಭಕ್ತ. ಹಾಗಾಗಿ ನೀವು ಅವಳನ್ನು ಕರ್ಕೊಂಡು ಹೋಗಂಗಿಲ್ಲ, ಇಲ್ಲೇ ಬಿಟ್ಟು ಹೋಗಿ. ಇಂಥದ್ದು ದೇವತೆಗಳೆಲ್ಲ ಭಕ್ತರು. ಸೊ ನಾರದರು ಹೇಳಿದ ತಕ್ಷಣ ಅದನ್ನು ಕೇಳಿಬಿಟ್ರು, ವಾದ ಮಾಡೋಕ್ಕೆ ನಿಂತ್ಕೊಳ್ಳಲಿಲ್ಲ. ಮಹಾಭಕ್ತ ಅವಳ ಗರ್ಭದಲ್ಲಿದ್ದಾರೆ ಅಂತ ಕೇಳಿದ ತಕ್ಷಣ ಏನು ಮಾಡ್ತಾರೆ? ಕಯಾದುವನ್ನು 3 ಸತಿ ಪ್ರದಕ್ಷಿಣೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಸ್ವರ್ಗಲೋಕ ಕೊಟ್ಟು ಹೋಗ್ತಾರೆ. ಆಮೇಲೆ ನಾರದರು ಆ ಕಯಾದುವನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿದ್ದ ಹಿರಿಯ ಸ್ತ್ರೀಯರು ಅವರು ಅವಳ ಒಂದು ಶುಶ್ರೂಷಣೆ ಮಾಡ್ತಾರೆ. ಆಶ್ರಮದಲ್ಲಿರುವಾಗ ಪ್ರತಿದಿನ ಏನು ಮಾಡ್ತಾಯಿದ್ರು ನಾರದ್ರ ಮುನಿ? ಭಗವತ್ ತತ್ವವನ್ನು ಹೇಳ್ತಾಯಿದ್ರು. ಇವಾಗ ನಮ್ಗೆ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೇನು ಹೇಳ್ತೀವಿ ನಾವು? ಬಿಡ್ತೀವಾ? ನಾವೇ ಬಿಡಲ್ಲ, ನಾರದ್ರು ಬಿಡ್ತಾರಾ? ಸರಿ, ನಾರದರು ಏನು ಮಾಡಿದ್ರು? ಅದಕ್ಕೆ ಪ್ರತಿದಿನ ಬೋಧನೆ ಮಾಡ್ತಾಯಿದ್ದಾರೆ. ನಾನು ದೇಹ ಅಲ್ಲ, ನಾನು ಆತ್ಮ, ಭಗವಂತ ಯಾರು, ನನಗೂ ಅವನಿಗೂ ಇರೋ ಸಂಬಂಧ ಏನು, ನಾನು ಏನು ಮಾಡಬೇಕು, ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಕಯಾದು ಗರ್ಭಿಣಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾಳೆ. ಅದ್ರ ಜೊತೆಗೆ ಅವಳ ಗರ್ಭದಲ್ಲಿರುವಂಥ ಪ್ರಹ್ಲಾದ ಕೇಳಿಸ್ಕೊತಾ ಇದ್ದಾನೆ. ಅದಕ್ಕೆ ನಾವು ಪುಸ್ತಕ ವಿತರಣೆ ಮಾಡೋಕ್ಕೆ ಹೋದಾಗ ಯಾರು ಗರ್ಭವತಿಯರಿದ್ದರೆ ನಾವು ಫಸ್ಟ್ ಕೃಷ್ಣ ಬುಕ್ ಅಂತ ಕೊಡ್ತೀವಿ, ತೊಗೊಳ್ಳಿ, ಓದ್ಕೊಳ್ಳಿ. ನೀವು ಇದನ್ನು ಓದಿ, ನಿಮಗೆ ನಿಮ್ಮ ಶಿಶುಗೆ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ. ಅರೆ ತಾಯಂದ್ರೆ ಏನು ನೋಡೋಕ್ಕೆ ಇಷ್ಟಪಡ್ತಾರೆ? ಹಾರರ್ ಮೂವಿ. ಅಯ್ಯೋ ರಾಮ, ಠಾಳ್ರು ಮಕ್ಕಳು ಹಾರರ್ ಆಗ್ತಾರೆ. ಆಮೇಲೆ ನೀನು ನನಗೆ ಎದುರಿಸ್ದೆ, ನಾನು ಇವಾಗ ನಿನ್ನ ಲೈವ್ ಎದುರಿಸ್ತೀನಿ ಅಂತ. ಹೇಳಿದ ಮಾತು ಕೇಳಲ್ಲ ಅಲ್ವಾ? ಮಕ್ಕಳ ಕಡೆ ನೋಡಿಬಿಡಿ. ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಯಾಕೆ ಹೇಳಿದ ಮಾತು ಕೇಳಲ್ಲ? ನಾವು ಅದೇ ಮನೋಭಾವದಲ್ಲಿದ್ವಿ. ನಾವು ಆ ಮಗುವಿಗೆ ಎಷ್ಟು ತೊಂದರೆಯನ್ನು ಕೊಟ್ಟಿರ್ತೀವಿ. ಯಾರೇ ಗರ್ಭಿಣಿಯಾಗಿದ್ದರೂ ಸ್ವಲ್ಪ ಚಟ್ಪಟ ತಿನ್ನಬೇಕು ಅಂತ ಆಸೆ ಇರುತ್ತಲ್ವ? ಅದು ಚಟ್ಪಟ ತಿನ್ನೋದ್ರಿಂದ ಏನಾಗುತ್ತೆ? ಹೊಟ್ಟೆ ಒಳಗೆ ಚಟ್ಪಟ ಅನ್ನತ್ತೆ. ಅದು ಮಸಾಲ. ಮಸಾಲೆಯಿಂದ ಏನಾಗುತ್ತೆ ಪಾಪ? ಶಿಶುವಿನ ಮೃದುವಾದ ಚರ್ಮ ತೊಂದರೆ ಆಗುತ್ತೆ ಅದಕ್ಕೆ. ಇದೆಲ್ಲ ಹೇಳಿದ್ರೆ ಇವತ್ತು ಏನು ಇದಕ್ಕೆಲ್ಲ ಏನು ಲೆಕ್ಕಾಚಾರ ಇಲ್ಲ. ಹಳೆ ಕಾಲದ ಕಟ್ಕತೆ ಅಪ್ಪ ಇವೆಲ್ಲ. ನಾವು ಇವಾಗೆಲ್ಲ ಮಾಡರ್ನ್. ಸಾಕಷ್ಟು ತೊಂದರೆಯನ್ನು ಕೊಡ್ತೀವಿ ಮಾಡಬೇಕಾಗಿರೋ ಒಂದು ಕೆಲಸವನ್ನು ಬಿಟ್ಟು. ಅದಕ್ಕೆ ಆತ್ಮಜ್ಞಾನವನ್ನು ಕೊಡೋದು ಬಿಟ್ಟು ಬೇರೆ ಎಲ್ಲ ಥರ ಕೆಲಸಗಳನ್ನು ಮಾಡಿ ನಾವು ಆ 9 ತಿಂಗಳು ಎಷ್ಟು ಶ್ರೇಷ್ಠವಾದದ್ದು ಆ ಜೀವಿಗೆ, ಆ ತಂದೆ ತಾಯಂದರಿಗೆ, ಅದನ್ನು ವ್ಯರ್ಥ ಮಾಡ್ಕೊಂಡು ಬಿಡ್ತಾರೆ. ಕಾರಣಾಂತರಗಳಿಂದ ಅವಳು ಅಸುರನ ಪತ್ನಿಯಾಗಿದ್ದರೂ ಕೂಡ ಅವಳಿಗೆ ಭಗವತ್ ತತ್ವ ವಿಜ್ಞಾನವನ್ನು ಕೇಳೋ ಒಂದು ಸದವಕಾಶ ಸಿಕ್ತು. ಹಾಗಾಗಿ ಮಗು ಕೂಡ ಗರ್ಭದಲ್ಲಿ ಅದು ಕೇಳಿಸ್ಕೋತಾ ಇದೆ. ಯಾವ ರೀತಿ ಕೇಳಿಸ್ಕೋತಾ ಇದೆ? ಯಾಕಂದರೆ ಭಾಗವತದಲ್ಲಿ ಇದರ ವರ್ಣನೆ ಇದೆ. ಒಂದು ಮಗು ತಾಯಿಯ ಗರ್ಭ 7ನೇ ತಿಂಗಳಲ್ಲಿ ಅದಕ್ಕೆ ಪ್ರಜ್ಞೆ ಬರುತ್ತೆ. ಆಮೇಲೆ ಗೊತ್ತಾಗುತ್ತೆ, ಅಯ್ಯಯ್ಯೋ ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದೀನಿ ನಾನು, ಭಗವಂತ ನನ್ನನ್ನು ಹೊರಗಡೆ ತೆಗಿ ಅಂತಲೂ ಕೇಳಲ್ಲ ಶಿಶು. ಯಾಕಂದರೆ ಅದು ನಿಜವಾಗ್ಲೂ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುತ್ತೆ. ಅದು ಹೇಳುತ್ತೆ, ಅಯ್ಯೋ ಎಷ್ಟು ಜನ್ಮಗಳು ವ್ಯರ್ಥ ಮಾಡಿದ್ದೀನಿ ನಾನು ಇದೇ ರೀತಿ ಇಂದ್ರಿಯ ಭೋಗದಲ್ಲಿ. ಭಗವಂತ ನಿನ್ನ ಸೇವೆಯನ್ನು ಮಾಡದೆ ನಾನು ಎಷ್ಟೊಂದು ಜನ್ಮಗಳನ್ನು ವ್ಯರ್ಥ ಮಾಡಿದ್ದೀನಿ. ಈ ಜನ್ಮ ನಾನು ವ್ಯರ್ಥ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ನನ್ನನ್ನು ಇಲ್ಲಿಂದ ಹೊರಗಡೆ ತೆಗಿಬೇಡ,
ನಾನು ಇಲ್ಲೇ ಎದ್ಕೋತೀನಿ. ಇವಾಗ ನನಗೆ ಕೃಷ್ಣ ಪ್ರಜ್ಞೆ ಇದೆ, ಆ ಕೃಷ್ಣ ಪ್ರಜ್ಞೆಯಲ್ಲೇ ನಾನು ಉಳ್ಕೋತೀನಿ. ಆದರೆ ಹಾಗಾಗಕ್ಕೆ ಸಾಧ್ಯನಾ? ಸೊ ಜನ್ಮದ ಸಮಯ ಬರುತ್ತೆ, ಮಗುವನ್ನು ಇವತ್ತಿನ ಕಾಲದಲ್ಲಿ ಇವೆಲ್ಲ ಹೇಳಿದ್ರೆ ಏನೋ ಅರ್ಥನಾಗಲ್ಲ ಬಿಡಿ, ಸಿಸೇರಿಯನ್. ಆದರೆ ಅದರ ಜನ್ಮದ ಒಂದು ಪ್ರಕ್ರಿಯೆನೇ ಬೇರೆ. ಮಗುವನ್ನು ಹೊರಗಡೆ ತಳ್ಳೋವಂಥ ಗಾಳಿ ಇದೆ, ಅದು ತಳ್ಳುತ್ತೆ ಮಗುವನ್ನು ಹೊರಗಡೆ ಬರೋದಕ್ಕೆ. ಆಗ ಒಂದು ಕ್ಷಣಕ್ಕೆ ಅದು ಉಸಿರು ಕಟ್ಕೊಂಡು ಬಿಡುತ್ತೆ ಮಗುಗೆ ದೇಹದಿಂದ ಹೊರಗಡೆ ಬರೋ ಸಮಯದಲ್ಲಿ. ಅಷ್ಟು ತೊಂದರೆಯನ್ನು ಅನುಭವಿಸುತ್ತೆ ಶಿಶು. ಆಮೇಲೆ ತಿರ್ಗಾ ಮರ್ತೋಗ್ಬಿಡುತ್ತೆ. ಹೊರಗಡೆ ಬಂದ ತಕ್ಷಣ ತಿರ್ಗಾ ಮಾಯೆ ಮರ್ತೋಯ್ತು, ಭಗವಂತನಿಗೆ ಪ್ರಾರ್ಥನೆ ಮಾಡಿದೆಲ್ಲ ಮರ್ತೋಯ್ತು. ಅರೆ ಇಂತಹ ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡಿದ್ರೆ ಅದನ್ನು ಮರೆಯಲ್ಲ, ಅದನ್ನು ಮಗು ಮರೆಯಲ್ಲ. ಸೊ ಈ ಪ್ರಹ್ಲಾದ ಈ ಎಲ್ಲ ಜ್ಞಾನವನ್ನು ಕೇಳ್ಕೊಂಡಿದ್ದಾನೆ. ಸರಿ, ಅಷ್ಟೊತ್ತಿಗೆ ಹಿರಣ್ಯಕಶಿಪು, ಇವಾಗ ಕಯಾದುಗೆ ಭಯ ಆಯಿತು. ಅಯ್ಯೋ, ನಾನು ಏನಾದರೂ ನನ್ನ ಗಂಡ ಇಲ್ಲದೆ ನಾನು ಈ ಮಗುಗೆ ಜನ್ಮ ಕೊಟ್ಟರೆ ಈ ದೇವತೆಗಳು ಬಂದು ಕೊಂದುಬಿಡ್ತಾರೆ ಅಂದ್ಬಿಟ್ಟು ಅವಳು ಕಾಯ್ತಾನೇ ಇರ್ತಾಳೆ ಅವನು ಬರೋ ತನಕ. ಅವನು ಸಾಕಷ್ಟು ಎಷ್ಟು 100 ವರ್ಷಗಳು ಅವನು ತಪಸ್ಸು ಮಾಡಿದ್ದಾನೆ, ಅಲ್ಲಿ ತನಕ ಕಾಯ್ತಾನೇ ಇದ್ದಾಳೆ, ಮಗು ಹುಟ್ಟೇ ಇಲ್ಲ. ಸರಿ, ಆಮೇಲೆ ವಾಪಸ್ ಬಂದ ತಕ್ಷಣ ಮಗುಗೆ ಜನ್ಮ ಕೊಡ್ತಾಳೆ. ಆದರೆ ಪ್ರಹ್ಲಾದ ಜನ್ಮತಃ ಅವನಿಗೆ ಇವೆಲ್ಲ ಜ್ಞಾನ ಆಯಿತು. ಸೊ ಅವನಿಗೆ ಗೊತ್ತು, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಅಂಶ, ಭಗವಂತನ ಸೇವಕ. ಹಾಗಾಗಿ ಯಾರೂ ಹೇಳ್ದೇನೆ ಅಂದರೆ ಗರ್ಭದಲ್ಲೇ ನಾರದ ಮುನಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ, ಮಂತ್ರನೂ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಆಗೋಯ್ತು. ಹೊರಗಡೆ ಬಂದ ತಕ್ಷಣ ಏನು ಶುರು ಮಾಡ್ದ ಪ್ರಹ್ಲಾದ? ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇದು ಆ ಯುಗಕ್ಕೆ ಇದ್ದಿದ್ದಂತಹ ನಾಮ ಮಂತ್ರ. ನಮ್ಮ ಯುಗಕ್ಕೆ ಏನಿದೆ ಇವಾಗ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಸೊ ನಾರದರ ಕೊಟ್ಟಿದ್ದ ಉಪದೇಶದ ಪ್ರಕಾರ ಪ್ರಹ್ಲಾದ ಪ್ರತಿ ಕ್ಷಣ ಹರಿನಾಮವನ್ನು ತಗೋತಾ ಇದ್ದಾನೆ, ಸಂಪೂರ್ಣವಾದ ಅರಿವಿನಲ್ಲಿದ್ದಾನೆ. ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಸನಾತನ, ನನಗೆ ಜನ್ಮ ಇಲ್ಲ, ನನಗೆ ಮರಣ ಇಲ್ಲ, ನಾನು ಭಗವಂತನ ಸೇವಕ, ಭಗವಂತನ ಸೇವೆಯನ್ನು ಮಾಡೋದು ನನ್ನ ಕೆಲಸ. ಇಷ್ಟೇ ಅವನಿಗೆ ಗೊತ್ತಿದ್ದು, ಅವನಿಗಿನ್ನೇನು ಬೇಕಾಗಿರಲಿಲ್ಲ. ಸರಿ, ಅಸುರನ ಮಗ, ರಾಜನ ಮಗ ಜನ್ಮ ಪಡ್ಕೊಂಡಿದ್ದಾನೆ. ಸರಿ, ಸ್ಕೂಲಿಗೆ ಕಳಿಸ್ಬೇಕಲ್ಲ. ಪ್ರೈವೇಟ್ ಅಸುರರ ಸ್ಕೂಲಿಗೆ ಕಳಿಸ್ತಾನೆ ಅಪ್ಪ. ಪ್ರೈವೇಟ್ ಸ್ಕೂಲ್. ಅಲ್ಲಿ ಶುಕ್ರಾಚಾರ್ಯರ ಮಕ್ಕಳು ಷಂಡ ಮಾರ್ಕ ಇಬ್ಬರು ಕೂಡ ಗುರುಗಳು. ಸರಿ, ಅವ್ರ ಹತ್ರ ಕಳಿಸ್ತಾನೆ, ಹೋಗಿ ನೋಡಿಯಪ್ಪ, ಇವರಿಗೆ ಅಸುರ ಆಗೋದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡಿ ಅಂತ ಕಳಿಸ್ತಾನೆ. ಪಾಪ ಅವನೇನು ಗೊತ್ತಿತ್ತು ಹಿರಣ್ಯಕಶಿಪುಗೆ, ಇವನನ್ನು ಏನು ನಾಯಿ ಬಾಲ ಡೊಂಕ್ತಾರೆ, ಇವನು ಏನು ಬದಲಾಯಿಸೋಕ್ಕಾಗಲ್ಲ ಅಂತ. ಸರಿ, ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಪ್ರಹ್ಲಾದ ಮನೆಗೆ ಬರ್ತಾನೆ. ಅಮ್ಮ ಸ್ನಾನ ಮಾಡಿಸಿ ಚೆನ್ನಾಗಿ ಬಟ್ಟೆ ಎಲ್ಲ ಹಾಕಿ ಅಪ್ಪನ ಮುಂದೆ ಕಳಿಸ್ತಾಳೆ. ಅಪ್ಪ ನೋಡಿದ ತಕ್ಷಣ ಸಂತೋಷ ಪಟ್ಕೊಂಡು ಅವನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕೇಳ್ತಾನೆ, ಏನಪ್ಪ ಕಲ್ತ್ಕೊಂಡೆ ನೀನು ಅಂತ. ಸಿಕ್ಕಿದೆ ಚಾನ್ಸ್ ಅಂತ ಪ್ರಹ್ಲಾದ ಫಸ್ಟ್ ಹೇಳ್ತಾನೆ, ನೀನು ಅಸುರ ನೀನು. ಇದೇ ಏನದು ಸುಂದರವಾದ ಶ್ಲೋಕ. ಸರಿ, ತತ್ಸಾಧು ಮನ್ಯೇ ಅಸುರವರ್ಯದೇನಾಂ ಸದಾ ಸಮುದ್ವಿಗ್ನಧಿಯಾಮ ಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ತತ್ಸಾಧು ಮನ್ಯೇ ಅಸುರವರ್ಯ. ಅಪ್ಪನ ಅಪ್ಪ ಅಂತ ಕರೀತಾ ಇಲ್ಲ, ಏನಂತ ಕರೀತಾ ಇದ್ದಾನೆ? ಅಸುರವರ್ಯ ಅಂದರೆ ಏನರ್ಥ? ನಂಬರ್ 1 ಅಸುರ ನೀನು. ತತ್ಸಾಧು ಮನ್ಯೇ ಸದಾ ಸಮುದ್ವಿಗ್ನ ಧಿಯಾಮ್ ಅಸತ್ಗೃಹಾತ್. ಈ ಭೌತಿಕ ಜಗತ್ತು ಅಸತ್ಗೃಹಾತ್, ಇದು ಶಾಶ್ವತವಾದ ನಮ್ಮ ನಿಜವಾದ ಮನೆಯಲ್ಲ. ಅಲ್ಲಿ ಇದೆ ನಮ್ಮನೆ, ಇಲ್ಲಿದ್ದೀವಿ ಸುಮ್ಮನೆ. ಸೊ ಅದಕ್ಕೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ನಾನು ನನ್ನ ಗುರುವಿಂದ, ಆಧ್ಯಾತ್ಮಿಕ ಗುರುವಿಂದ ಕಲ್ತಿರೋದು ಏನಂದರೆ,
ಯಾರು ಈ ತಾತ್ಕಾಲಿಕ ದೇಹವನ್ನು ಮತ್ತು ತಾತ್ಕಾಲಿಕ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದನೋ ಅವನಿಗೆ ಖಂಡಿತವಾಗಿಯೂ ಆತಂಕ ಇರಲೇಬೇಕು. ಏನು ಇರಬೇಕು? ಸೊ ಮದುವೆ ಆದ ತಕ್ಷಣ ಏನು ಸಿಗ್ತಾ ಇದೆ ನಮಗೆ? ಫ್ರೀ ಆತಂಕದ ಜೀವನ. ನಾನು ಹೇಳ್ತಾ ಇಲ್ಲ, ಪ್ರಹ್ಲಾದ ಹೇಳ್ತಾ ಇದ್ದೇನೆ. ಆತಂಕ. ಯಾಕೆಂದರೆ ಒಂದು ಅಂಧಕೂಪಂ ಅಂದರೆ ಕತ್ತಲು ಕವಿದಿರೋ ಅಂಥ ಬಾವಿ. ಗೃಹಸ್ಥ ಜೀವನವನ್ನು ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಕತ್ತಲೆ ಕವಿದಿರೋ ಅಂಥ ಬಾವಿ. ಈ ಕಡೆ ಆ ಕಡೆ ನೋಡ್ಕೊಳ್ಳಿ, ಯಾರ್ಯಾರು ನೋಡ್ಕೋಬೇಕೋ ನೋಡ್ಕೊಳ್ಳಿ. ಅಲ್ಲಿ ನೀರಿಲ್ಲ, ಆದರೆ ಕೇವಲ ದುಃಖ. ಗೊತ್ತಿರಲಿಲ್ಲ ಅಂದರೆ ಸ್ವಲ್ಪ ಕೇಳಿಸ್ಕೊಳ್ಳಿ ತಿರ್ಗ. ಹೇಳ್ತಾ ಇದ್ದಾರೆ, ಒಬ್ಬ ಈ ಪರಿಸ್ಥಿತಿಯನ್ನು ಬಿಟ್ಟು ವನಕ್ಕೆ ಹೋಗಬೇಕಂತೆ, ಅರಣ್ಯಕ್ಕೆ. ಹೋಗಿ ಏನು ಮಾಡಬೇಕು? ಹರಿಮಾಶ್ರಯೇತ. ಹರಿಮಾಶ್ರಯ, ಹರಿಯ ಆಶ್ರಯವನ್ನು ಪಡಿಬೇಕು. ವನಕ್ಕೆ ಹೋಗಬೇಕು ಅಂದರೆ ನಾವು ಎಲ್ಲಿಗೂ ಓಡಬೇಕಾಗಿಲ್ಲ, ಪ್ರತಿ ಶನಿವಾರ ಇಲ್ಲಿಗೆ ಬರಬೇಕು. ಪ್ರಹ್ಲಾದ 5 ವರ್ಷದ ಬಾಲಕ ತನ್ನ ತಂದೆಗೆ ಉಪದೇಶ ಮಾಡ್ತಾ ಇದ್ದಾನೆ, ಜೀವನದಲ್ಲಿ ಇಂದ್ರಿಯ ಭೋಗವನ್ನು ಮಾಡೋದಕ್ಕಲ್ಲ ಇರೋದು ಜೀವನ. ಆಗಲೇ ಈ ಗೃಹಸ್ಥ ಜೀವನ ಅಂದರೆ ಒಂದು ಅಜ್ಞಾನದ ಜೀವನ, ಆತಂಕದ ಜೀವನ, ದುಃಖದ ಜೀವನ. ಆದರೆ ಮದುವೆ ಆಗಲೇಬೇಕು. ಯಾರಿಗೆ ಮದುವೆ ಆಗದೆ ಇರ್ತಾರೋ ಅವರು ಬ್ರಹ್ಮಚಾರಿಗಳು, ಶ್ರೇಷ್ಠ ಜೀವಿಗಳು. ಮಿಕ್ಕಿದವರೆಲ್ಲ ಮದುವೆ ಆಗಲೇಬೇಕು. ಇಲ್ಲ ಪ್ರಭು, ಅಮೇರಿಕಾದಲ್ಲಿ ಯಾರೂ ಮದುವೆನೇ ಆಗಲ್ಲ ಅಲ್ವಾ? ಅವ್ರದ್ದು ಪಶು ಜೀವನ, ನಾವೇನು ಮಾಡೋಕ್ಕಾಗತ್ತೆ? ಪ್ರಾಣಿಗಳ ಜೀವನ ಅಲ್ಲ, ಸುಸಂಸ್ಕೃತ ಮನುಷ್ಯರ ಜೀವನ ಅಲ್ಲ, ಪ್ರಾಣಿಗಳ ಜೀವನ. ಭಾರತದಲ್ಲೂ ಬರ್ತಾ ಇದ್ದೇವೆಲ್ಲ, ಜಾಸ್ತಿ ಏನು ಸಮಯ ತಗೊಳ್ಳಲ್ಲ. ಪಶುಗಳ ಜೀವನದಲ್ಲಿ ವಿವಾಹ ಇಲ್ಲದೆ ದೈಹಿಕ ಸಂಬಂಧಗಳಿರುತ್ತೆ. ಪಶುಗಳ ಜೀವನ. ಯಾವ ನಾಯಿಗೆ ಯಾವ ಮದುವೆ ಮಾಡಿಸಿದ್ದಾರೆ? ಮನುಷ್ಯರು ಕೂಡ ಇವತ್ತು ಅದೇ ಥರ ಆಗ್ಬಿಡ್ತಾ ಇದ್ದಾರೆ. ಆದರೆ ಯಾರು ವಿವಾಹ ಆಗೋದಿಲ್ವೋ ಅವರು ಬ್ರಹ್ಮಚಾರಿಗಳಾಗಿ ಉಳಿತಾರೆ, ಆಮೇಲೆ ಅವರು ಸನ್ಯಾಸಿಗಳಾಗ್ಬೋದು, ಶ್ರೇಷ್ಠ ಜೀವಿಗಳು. ಮಿಕ್ಕಿದವರೆಲ್ಲ ಗೃಹಸ್ಥ ಆಶ್ರಮವನ್ನು ಪ್ರವೇಶ ಮಾಡಲೇಬೇಕು, ಮದುವೆ ಆಗಲೇಬೇಕು, ಮತ್ತು ಅದರ ಕರ್ತವ್ಯಗಳನ್ನು ನಿಭಾಯಿಸಲೇಬೇಕು. ಅದರಲ್ಲಿ ಆತಂಕ ಇದ್ದರೂ ಸರಿ, ದುಃಖ ಇದ್ದರೂ ಸರಿ, ಕವಿದಿರೋ ಅಂಥ ಬಾವಿ ಆಗಿದ್ರೂ ಸರಿ, ಮಾಡಲೇಬೇಕು. ಆದರೆ ಹೇಳ್ತಾ ಇದ್ದಾರೆ, ಆ ಪರಿಸ್ಥಿತಿಯಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಮದುವೆಯಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಂಥ ಅಂಧಕಾರದ ಪರಿಸ್ಥಿತಿಯಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೃಹಸ್ಥರಾದರೂ. ಹರಿಮಾಶ್ರಯೇತ, ಕೃಷ್ಣನ ಆಶ್ರಯವನ್ನು ಪಡ್ಕೊಳ್ಳಿ. ಹರಿ ವಿಫಲೆ ಜನ್ಮಗ್ವಾಯ್ನು ಮನುಷ್ಯ ಜನ್ಮ ಪಾಯ, ರಾಧಾಕೃಷ್ಣನ ಭಜಿಯ ಜಾನಿಯ ಶುನಿಯ ವಿಷ ಖಾಯ್ನು. ನಮ್ಮ ನರೋತ್ತಮ ದಾಸ ಠಾಕೂರರು ಹೇಳ್ತಾ ಇದ್ದಾರೆ, ಹರಿ ವಿಫಲೆ ಜನ್ಮಗ್ವಾಯ್ನು, ಮನುಷ್ಯ ಜನ್ಮ ಪಾಯ ರಾಧಾಕೃಷ್ಣನ ಭಜಿಯ. ಮನುಷ್ಯ ಜನ್ಮ ಸಿಕ್ತು, ರಾಧಾಕೃಷ್ಣರ ಆರಾಧನೆಯನ್ನು ಮಾಡಲಿಲ್ಲ ಅಂದರೆ ಜಾನಿಯ ಶುನಿಯ ವಿಷ ಖಾಯ್ನು. ಗೊತ್ತಿದ್ದು ನಾನು ವಿಷವನ್ನು ಸೇವಿಸಿದ್ದೀನಿ. ಸೊ ನಾವಿಲ್ಲಿ ಬಂದು ಬರೀ ಶ್ರವಣ ಮಾಡೋದು ಮಾತ್ರ ನಮ್ಮ ಕೆಲಸ ಅಲ್ಲ. ಶ್ರವಣ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಲ್ಲಾಂದರೆ ನಾವು ಯಾರಾಗ್ಬಿಡ್ತೀವಿ? ಹಿರಣ್ಯಕಶಿಪು ಹೇಳಿದ್ನಲ್ಲ, ಅವನಿಗೆಲ್ಲ ಜ್ಞಾನ ಗೊತ್ತಿತ್ತು. ಅವನು ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ಬೋದು, ಅಷ್ಟು ಜ್ಞಾನ ತಿಳ್ಕೊಂಡಿದ್ದ. ಅವನು ಯಾವುದನ್ನು ಅಳವಡಿಸ್ಕೊಳ್ಳಿಲ್ಲ. ಈ ಕಡೆ ಕೇಳ್ತಾ, ಈ ಕಡೆ ಬಿಟ್ಟ. ಏನು ಬೇಕೋ ಕೇಳ್ಕೊಂಡ, ಎಷ್ಟು ಬೇಕೋ ಸ್ವೀಕಾರ ಮಾಡಿಕೊಂಡ. ಸರಿ ಆಯಿತು ಹೀಗೆ. ಆಮೇಲೆ ಮತ್ತೆ ಇನ್ನೊಂದು ಸತಿ ಅವಾಗ ಇದು ಶ್ಲೋಕ ಕೇಳಿದ ತಕ್ಷಣ ಹಿರಣ್ಯಕಶಿಪು ಗೊತ್ತಾಗ್ಬಿಡ್ತಾರೆ, ನನ್ನ ವೈರಿಗಳು ಇವನಿಗೆ ಬಂದು ಇವನ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ, ವೈಷ್ಣವರು. ಹಾಗಾಗಿ ಚಂಡಾಮಾರ್ಕ ಹೇಳ್ತಾ, ಜೋಪಾನಪ್ಪ, ವೈಷ್ಣವರು ಬರ್ತಾ ಇದ್ದಾರೆ, ಇವನ ಹತ್ರ ಸ್ವಲ್ಪ ಜೋಪಾನವಾಗಿರಿ, ಇವನನ್ನು ಭದ್ರತೆ ಮಾಡಿ. ಸರಿ, ಇನ್ನೊಂದು ಸ್ವಲ್ಪ ದಿನ ಆಗತ್ತೆ. ಸರಿ, ಇವರು ಇನ್ನಷ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಇದರ ಬಗ್ಗೆ ಎಲ್ಲ ಹೇಳ್ಕೊತಾ ಇರ್ತಾರೆ. ಮೋಕ್ಷ ಯಾರಿಗೆ ಬೇಕು? ಧರ್ಮಾರ್ಥ ಕಾಮ. ಧರ್ಮಾರ್ಥ ಕಾಮ ಒಳ್ಳೇದೋ ಕೆಟ್ಟದ್ದು? ಮೊನ್ನೆ ಭಾಗವತ ಕ್ಲಾಸ್ ಯಾರು ಅಟೆಂಡ್ ಮಾಡಿದ್ರು ನಿಮ್ಗೆ ಉತ್ತರ ಸಿಕ್ಕಿರುತ್ತೆ. ಮೊನ್ನೆ ಅಲ್ಲ, ನೆನ್ನೆ ಭಾಗವತ ಹೇಳ್ತದೆ, ಧರ್ಮ ಪ್ರೋಜಿತ ಕೈತವತ್ರ ಪರಮೋ. ಕೈತವ ಧರ್ಮ. ಕೈತವ ಧರ್ಮ ಅಂದರೆ ಯಾವುದು? ಧರ್ಮ ಅರ್ಥ ಕಾಮ.
ಇದನ್ನು ಕೊಡುವಂತಹ ಧರ್ಮ ಕೈತವ ಧರ್ಮ, ಮೋಸದ ಧರ್ಮ. ಜನ ಧರ್ಮ ಯಾಕೆ ಮಾಡ್ತಾರೆ? ಅರ್ಥಕ್ಕೋಸ್ಕರ. ಹಣ ಸಿಕ್ಕರೆ ಏನು ಮಾಡ್ತಾರೆ? ಕಾಮ, ಇಂದ್ರಿಯ ಭೋಗ. ಕಲಿಯುಗದಲ್ಲಿ ಅರ್ಥಕ್ಕೆ ಧರ್ಮ ಮಾಡಬೇಕಾಗಿಲ್ಲ, ಅರ್ಥ ಪಡ್ಕೊಳ್ಳೋಕ್ಕೆ, ಹಣ ಪಡ್ಕೊಳ್ಳೋಕ್ಕೆ ಧರ್ಮ ಮಾಡಬೇಕಾಗಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಜನರಿಗೆ. ಸೊ ಹಾಗಾಗಿ ಸುಲಭ ಮಾರ್ಗವನ್ನು ತಗೋತಾರೆ. ಯಾಕೆ ಸಮಯ ವ್ಯರ್ಥ ಮಾಡಬೇಕು ಧರ್ಮ ಮಾಡಿ ಅಂದ್ಬಿಟ್ಟು ಎಲ್ಲ ಅಸುರರಾಗಿ ಹೋಗ್ತಾ ಇದ್ದಾರೆ. ಸರಿ, ಇನ್ನೂ ಅವನಿಗೆ ಸಾಕಷ್ಟು ಕಿವಿ ತುಂಬ್ತಾ ಇದ್ದಾರೆ ಅಸುರರ ಪಾಠಗಳಿಂದ. ಆಮೇಲೆ ರಾಜಕಾರಣ, ಅದು ಇದು, ಹಾಳು ಮುಳು, ರಾಜ ಅಲ್ವಾ, ಇವೆಲ್ಲ ಕಲ್ತ್ಕೋಬೇಕು. ಸಾಮ ಭೇದ ದಂಡ ಹಾಳು ಮುಳು ಎಲ್ಲ ಕಲಿಸ್ತಾ ಇದ್ದಾರೆ. ಅವನಿಗೆ ಯಾವುದ್ರಲ್ಲೂ ಆಸಕ್ತಿನಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾನೆ ಕ್ಲಾಸಲ್ಲಿ. ಸರಿ, ತಿರ್ಗಾ ಇನ್ನೊಂದು ಸತಿ ಬರ್ತಾನೆ ಮನೆಗೆ, ತಿರ್ಗಾ ಹಿರಣ್ಯಕಶಿಪು ಕೇಳ್ತಾನೆ, ಓ ಈ ಸತಿ ಏನು ಕಲ್ತಿದ್ಯಾ? ಏನು ಹೇಳ್ತಾನೆ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಯನ್ನು ಹೇಳ್ತಾನೆ. ಇದನ್ನು ಮಾಡಬೇಕು, ಇದನ್ನು ಎಲ್ಲ ಜೀವಿಗಳು ಮಾಡಬೇಕು. ಈ ಸತಿ ಹಿರಣ್ಯಕಶಿಪುಗೆ ತಡ್ಕೊಳಕ್ಕಾಗಲ್ಲ. ತನ್ನ ಸೇವಕರನ್ನು ಕರೆದ್ಬಿಟ್ಟು, ಇವನು ಜೀವಂತವಾಗಿರೋದಕ್ಕೆ ಇವನಿಗೆ ಯೋಗ್ಯತೆಯೇ ಇಲ್ಲ, ಇವನನ್ನು ಕೊಂದುಬಿಡಿ. ಇವನು ವೈರಿಯ ಪಕ್ಷಕ್ಕೆ ಸೇರಿಬಿಟ್ಟಿದ್ದಾನೆ. ವೈರಿ ಯಾರು? ವಿಷ್ಣು. ವಿಷ್ಣುವಿನ ಪಕ್ಷಕ್ಕೆ ಸೇರಿಬಿಟ್ಟಿದ್ದಾನೆ, ಇವನು ಕೊಂದುಬಿಡಿ. ಪಾಪ 5 ವರ್ಷದ ಬಾಲಕ ಏನು ಮಾಡ್ತಾನೆ? ಎಲ್ಲಿಗೆ ಓಡ್ತಾನೆ? ಅಮ್ಮನ ಹತ್ರ ಓಡಿದ್ರೆ ಅಮ್ಮ ಪಾಪ ಅಪ್ಪ ಹೇಳಿದ ಮಾತು ಕೇಳಬೇಕು. ಅಮ್ಮನಿಗೆ ಇಷ್ಟ ಇಲ್ಲ, ಕೇಳ್ಕೋತಾ ಇಲ್ಲ ಅಪ್ಪನ. ಅಯ್ಯೋ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ತೊಂದರೆ ಕೊಡಬೇಡಿ ಮಗ, ನಿನ್ನ ಪಾಡಿಗೆ ನೀನು ಹೋಗಿ, ನಿನಗೇನು ಗೊತ್ತಿಲ್ಲ ಇದೆಲ್ಲ. ಸರಿ, ಎಲ್ಲ ರೀತಿಗಳಲ್ಲೂ ಪಾಪ ಮಗುವನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ವಿಷವನ್ನು ಕುಡಿಸ್ತಾನೆ, ವಿಷ ಸರ್ಪಗಳು ಚೇಳುಗಳ ಮಧ್ಯೆ ಕೂರಿಸ್ತಾನೆ, ಆನೆಯ ಕಾಲಿನ ಕೆಳಗಡೆ ಹಾಕ್ತಾನೆ, ಮೇಲಿಂದ ಬೆಟ್ಟದಿಂದ ಕೆಳಕ್ಕೆ ತಳ್ತಾನೆ, ಬೆಂಕಿಯಲ್ಲಿ ಸುಡೋಕ್ಕೆ ಪ್ರಯತ್ನ ಮಾಡ್ತಾನೆ, ತ್ರಿಶೂಲದಿಂದ ಅವನ ಶರೀರವನ್ನು ತಿವಿಯಕ್ಕೆ ಅವನ ಸೇವಕರೆಲ್ಲ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಏನೂ ಆಗ್ತಾನೆ ಇಲ್ಲ. ಟ್ರೈ ಮಾಡಬೇಕಾ? ಇಲ್ಲಿ ಬೆಂಕಿ ಇದೆ ನೋಡಿ, ಟ್ರೈ ಮಾಡಿ ಒಂದು ಬೆರಳು. ಸಾಮಾನ್ಯವಾದ ವಿಷಯ ಅಲ್ವಾ? ಬೆಂಕಿಯಲ್ಲಿ ಕೈ ಇಟ್ಟರೆ ಕೈ ಸುಡುತ್ತೆ. ವಿಷ ಕುಡಿದ್ರೆ ಸಾಯ್ತಾನೆ. ಇಲ್ಲ ಇಲ್ಲ, ಎಲ್ಲ ಕಲಬೆರಕೆ ಪ್ರಭು, ಇವತ್ತು ನೀವು ಕೊಟ್ಟಿದ್ದ ವಿಷಯದಲ್ಲಿ ವಿಷಾನೇ ಇರಲಿಲ್ಲ. ಆಯ್ತಪ್ಪ ಸರಿ. ಮೇಲಿಂದ ತಳ್ಳಿಬಿಟ್ರೆ ಬೆಟ್ಟದಿಂದ ಏನಾಗತ್ತೆ? ಪ್ರಭು ಎಷ್ಟೊಂದು ಪಿಕ್ಚರ್ ನೋಡಿದ್ದೀವಿ, ಹೀರೋ ಮೇಲಿಂದ ಬೀಳ್ತಾನೆ, ಮಧ್ಯ ಒಂದು ಟೊಂಗೆ ಸಿಕ್ಬಿಡುತ್ತೆ ಎಲ್ಲೋ. ಪ್ರಹ್ಲಾದಂಗೂ ಏನೋ ಹಂಗೆ ಆಗಿರ್ಬೇಕು ಪ್ರಭು. ಆಯ್ತಪ್ಪ ಸರಿ, ಇದು ಯಾವುದೂ ವರ್ಕ್ ಆಗಲಿಲ್ಲ. ಸರಿ, ತ್ರಿಶೂಲ ಏನಾರು ಮಾಡೋಕ್ಕಾಗತ್ತೆ? ತ್ರಿಶೂಲಕ್ಕೆ ತಂದು ತಿವಿತಾ ಇದ್ದಾರೆ. ಯೋಚನೆ ಮಾಡಿ, ಅವನಿಗೆ ಏನೂ ಆಗಲಿಲ್ಲ. ಅವನಿಗೇನೋ ಆಯಿತು, ಆಮೇಲೆ ಡಾಕ್ಟ್ರ್ ಹತ್ರ ಹೋದ, ಇಲ್ಲ. ವೀಣಾ ಮಾತಾಜಿ ಕೆಲಸ ಇರಲಿಲ್ಲ. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಬರಲಿಲ್ಲ. ಯಾಕಂದರೆ ಅದರಿಂದ ಯಾವ ತೊಂದರೆನೂ ಆಗಲಿಲ್ಲ. ಅದನ್ನು ಶರೀರವನ್ನು ಛೇದ್ಸಕ್ಕೆ ಆಗಲೇ ಇಲ್ಲ. ಅದಕ್ಕೆ ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ? ಅಯ್ಯೋ ಇದೆಲ್ಲ ಕಟ್ಕತೆ ಪ್ರಭು. ಹೇಗೆ ಸಾಧ್ಯ ಹೇಳಿ? ಹಾಂ, ಶ್ರದ್ಧೆ ಉತ್ತರ. ನಮಗೂ ಭಕ್ತಿ ಇದೆ, ಆ ಬೆರಳಲ್ಲಿ ಇಡಕ್ಕೆ ಶ್ರದ್ಧೆ ಇಲ್ಲ. ಅವನ ಶ್ರದ್ಧೆ ಇಲ್ಲ. ಪ್ರಹ್ಲಾದನಿಗೆ ಏನು ಶ್ರದ್ಧೆ ಅಂದರೆ, ಪ್ರಹ್ಲಾದ ಯೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ ನಂದ ದೇಹ ಭಗವಂತ ಕೊಟ್ಟಿದ್ದಾನೆ, ದೇಹ ಉಳ್ಕೋಬೇಕಂದ್ರೆ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ನಾಶವಾಗತ್ತೆ. ನಾನೇನು ಮಾಡಬೇಕು ಅದಕ್ಕೆ? ನನ್ನ ಕೆಲಸ ಏನು? ಓಂ ನಮೋ ಭಗವತೆ ವಾಸುದೇವಾಯ. 5 ವರ್ಷದ ಬಾಲಕನಿಗೆ ಇಷ್ಟು ಖಚಿತ ನಂಬಿಕೆ ಇದೆ ಭಗವಂತನ ಒಂದು ಆಶ್ರಯದಲ್ಲಿ, ಭಗವಂತನ ನಾಮದಲ್ಲಿ. ಅವನು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಅಲ್ಲ, ಯೋಚನೆ ಕೂಡ ಮಾಡ್ತಾಯಿಲ್ಲ.
ಇದು ನಂಬಿಕೆ, ಇದು ಶ್ರದ್ಧೆ. ನಮಗೇನಾರು ಅನಿಸಿದರೆ ನನಗೆ ತುಂಬ ಶ್ರದ್ಧೆ ಇದೆ ಭಗವಂತನಲ್ಲಿ ಅಂದರೆ ಪ್ರಹ್ಲಾದನ ಕಡೆ ನೋಡಿ, ಆವಾಗ ಗೊತ್ತಾಗತ್ತೆ ನಮ್ಮ ಶ್ರದ್ಧೆ ಎಲ್ಲಿ ತನಕ ಎಷ್ಟರ ಮಟ್ಟಿಗೆ ಇದೆ ಅಂತ. ಅವನಿಗೆ ಎಷ್ಟು ಶ್ರದ್ಧೆ ಇತ್ತು ಅಂದರೆ ಅವನಿಗೆ ಆತಂಕ ಇರಲಿಲ್ಲ. ಭಗವಂತನೇ ಬಂದು ನಿಂತುಬಿಟ್ಟಿದ್ದಾನೆ, ಇವನೇನಪ್ಪ ಎಲ್ಲೋ ಬೀಳ್ತಾ ಇದ್ದಾನೆ, ನಾನೇ ಹಿಡ್ಕೋಬೇಕು ಇವನೇನು ಪ್ರಯತ್ನ ಮಾಡಲ್ಲ. ನಾವೇ ಕೈಕಾಲೆಲ್ಲ ಆಡಿಸ್ತಾ ಇದ್ರೆ ಭಗವಂತ ನೋಡ್ತಾನೆ, ಏನೋ ನೋಡಪ್ಪ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಡಪ್ಪ ಅಂತ. ಅರೆ ಪ್ರಹ್ಲಾದ ಕೈ ಮುಕ್ಕೊಂಡು ಬೀಳ್ತಾ ಇದ್ದಾನೆ ಮೇಲೆ ಬೆಟ್ಟದಿಂದ. ಭಗವಂತನಿಗೆ ನೋಡೋಕ್ಕಾಗ್ತಾಯಿಲ್ಲ, ಅವನೇ ಬಂದು ಪ್ರಹ್ಲಾದನ ಹಿಡ್ಕೋತಾ ಇದ್ದಾನೆ. ಪ್ರಹ್ಲಾದನ ಶರೀರವನ್ನು ಸಂಪೂರ್ಣವಾಗಿ ಭಗವಂತ ರಕ್ಷಿಸ್ಬಿಟ್ಟಿದ್ದ. ಹಾಗಾಗಿ ಅದಕ್ಕೆ ಏನೂ ಆಗಲೇ ಇಲ್ಲ, ಕವಚ ಹಾಕ್ದಂಗೆ. ಭಗವಂತನ ಕವಚ, ಶ್ರದ್ಧೆಯ ಕವಚ ಇದು. ನಮ್ಮ ಇಸ್ಕಾನಲ್ಲಿ ಇವತ್ತು ತುಂಬ ಜನರಿಗೆ ಈ ಮಂತ್ರ ಆ ಮಂತ್ರ ಅಂತ ಯೋಚನೆ ಮಾಡ್ತಾರೆ. ಮೊನ್ನೆ ಯಾರೋ ಕೇಳ್ತಾಯಿದ್ರು, ಪ್ರಭು ನರಸಿಂಹ ಕವಚ ಇದೆ ಹೇಳ್ಬೋದಾ ಪ್ರಭು ನಾನು? ನಿಮಗೆಲ್ಲ ಗೊತ್ತಿಲ್ಲ ಪಾಪ, ಗೊತ್ತಿರ್ಬೋದು, ಆನ್ಲೈನಲ್ಲಿ ನೋಡಿದರೆ ನರಸಿಂಹ ಕವಚ ಅಂತ ಇದೆ, ನರಸಿಂಹನ ಕವಚ. ಆದರೆ ನಮಗೆ ನಿಜವಾಗ್ಲೂ ಭಗವಂತನ ನಾಮದಲ್ಲಿ ನಂಬಿಕೆ ಇದ್ದರೆ ನಾವು ಸುಮ್ಮನೆ ನರಸಿಂಹದೇವರೇ ಅಂದರೆ ಸಾಕು, ಅಷ್ಟೇ ಆಗೋಯ್ತು, ಎಲ್ಲ ನರಸಿಂಹ ಕವಚ ಎಲ್ಲ ಆಗೋಯ್ತು, ಏನೂ ಬೇಕಾಗಿಲ್ಲ. ಅಥವಾ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡಿದ್ರೆ ಸಾಕು, ಇನ್ನೇನೂ ಅವಶ್ಯಕತೆಯೇ ಇಲ್ಲ. ಅರೆ ನಮ್ಗೆ ಅಷ್ಟು ನಂಬಿಕೆ ಇಲ್ಲ, ನಮಗೆ ಭಗವಂತನಲ್ಲಿ ಅಷ್ಟು ನಂಬಿಕೆ ಇಲ್ಲ. ಆದರೆ ಪ್ರಹ್ಲಾದನಿಗಿತ್ತು. ಆ ಪ್ರಹ್ಲಾದನ ನಂಬಿಕೆಯನ್ನು ಸಿದ್ಧಪಡಿಸೋಕ್ಕೋಸ್ಕರ, ತೋರ್ಸೋಕ್ಕೋಸ್ಕರ ಜಗತ್ತಿಗೆ, ಇದು ನನ್ನಲ್ಲಿ ಶ್ರದ್ಧೆ ಅಂದರೆ ಇದು, ನನ್ನ ವಾಕ್ಯಗಳಲ್ಲಿ ಶ್ರದ್ಧೆ ಅಂದರೆ ಇದು, ಭಗವದ್ಗೀತೆಯಲ್ಲಿ ಶ್ರದ್ಧೆ ಅಂದರೆ ಇದು, ಭಾಗವತದಲ್ಲಿ ಶ್ರದ್ಧೆ ಅಂದರೆ ಇದು. ಈ ರೀತಿ ನಾವು ಭಗವಂತನನ್ನು ನಂಬಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ಅನನ್ಯ ಭಕ್ತಿಯಲ್ಲಿ ತೊಡಗಿರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ಯೋಗಕ್ಷೇಮ ಅಂದ್ರೇನು? ಅವ್ರ ಹತ್ರ ಏನಿದೆಯೋ ಅದನ್ನು ನಾನು ರಕ್ಷಿಸ್ತೀನಿ, ಅವ್ರ ಹತ್ರ ಏನಿಲ್ವೋ ಕೊಡ್ತೀನಿ. ಹೆಂಗೆ ಪ್ರಭು ಕೊಡ್ತಾನೆ? ಭಗವಂತ ಅವನೇ ಬಂದು ಕೊಡ್ತಾನೆ. ಅವನಿಗೆ ಬೇಕಾದಷ್ಟು ರೀತಿಗಳಿದೆ ಕೊಡೋಕ್ಕೆ. ನಮ್ಮ ಬುದ್ಧಿಗೆ ಎಟಕಬೇಕಾಗಿಲ್ಲ ಇದು. ನಾವು ನಮ್ಮ ಬುದ್ಧಿಯನ್ನು ಈ ರೀತಿ ತಲಹರಟೆ ವಿಷಯಗಳಲ್ಲಿ ಮಾತಾಡೋದಕ್ಕೆ ಉಪಯೋಗಿಸ್ತೀವಿ ಹೊರತು ಭಗವಂತನಲ್ಲಿ ನಂಬಿಕೆ ಹೆಚ್ಚಿಸ್ಕೊಳ್ಳೋಕ್ಕೆ ಉಪಯೋಗಿಸಲ್ಲ. ಪ್ರಹ್ಲಾದನಿಗೆ ಇಷ್ಟೇ ಇದ್ದಿದ್ದು, ಅವನಿಗೆ ಬೇಕಾದರೆ ಭಗವಂತ ಕಾಪಾಡ್ತಾನೆ, ಅವನಿಷ್ಟ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಚಿಕ್ಕ ಮಕ್ಕಳಿರ್ತಾರೆ, ಏನಾದ್ರು ಸಮಸ್ಯೆ ಆದರೆ ಏನು ಮಾಡ್ತಾರೆ? ಅಪ್ಪ ಅಮ್ಮನ ಹತ್ರ ಬರ್ತಾರೆ, ಹೇಳ್ಬಿಟ್ಟು ಓಡೋಡೋಗ್ತಾರೆ ಅವ್ರ ಆಟಕ್ಕೆ. ಅವ್ರೇನು ಅಲ್ಲಿ ಕೂತ್ಕೊಂಡು ಕೇಳ್ತಾರ, ಏನು ಮಾಡ್ತೀರಾ ಹೇಳಿ ನೋಡೋಣ, ನಾನು ಯೋಚನೆ ಮಾಡ್ತೀನಿ, ನೀವು ಮಾಡ್ತಾ ಇರೋ ಸೊಲ್ಯೂಷನ್ ಕರೆಕ್ಟಾಗಿದೆಯೋ ಇಲ್ವೋ. ಹೇಳ್ತಾರೆ, ಓಡೋಗ್ತಾ ಇರ್ತಾರೆ, ಅಷ್ಟೇ ಅವ್ರ ಕೆಲಸ ಆಯಿತು, ಗೊತ್ತು ಅದು ಆಯಿತು. ಇವಾಗ ಅವ್ರ ಅಪ್ಪ ಅಮ್ಮನ ತಲೆನೋವು ಹೆಂಗೋ ಮಾಡ್ತಾರೆ ಅವರು. ನಾವೇನು ಮಾಡ್ತೀವಿ? ಕೃಷ್ಣ ನಮಗೊಂದು ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ನು ಹೇಳ್ಬಿಡ್ತೀನಪ್ಪ, ಬೇಜಾರು ಮಾಡ್ಕೋಬೇಡ. ನಿನಗೆ ನನ್ನಷ್ಟು ತಲೆ ಇಲ್ಲದೇ ಇದ್ದರೆ ಏನು ಮಾಡೋದು? ಆಮೇಲೆ ಕೃಷ್ಣನಿಗೆ ನಮ್ಮ ಸಮಸ್ಯೆ ಬಗ್ಗೆ ಹೇಳೋದಕ್ಕೆ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆಯಾ? ಗೊತ್ತಿಲ್ವಾ ಕೃಷ್ಣನಿಗೆ? ಮತ್ತು ಯಾಕೆ ಪ್ರಾರ್ಥನೆ ಮಾಡ್ತೀವಿ? ಯಾಕೆ ದೇವ್ರ ಮುಂದೆ ನಿಂತ್ಕೊಂಡು ಕೇಳ್ಕೊತೀವಿ? ನಂಬಿಕೆ ಇಲ್ಲ ನಮಗೆ, ಭಗವಂತನಲ್ಲಿ ನಂಬಿಕೆ ಇಲ್ಲ ಅಷ್ಟೇ. ಮಾಡ್ತಾರೋ ಇಲ್ವೋ ಡೌಟು. ಪ್ರಹ್ಲಾದನಿಗೆ ಅಂಥ ತೊಂದರೆ ಸಮಸ್ಯೆ ಏನೂ ಇರಲಿಲ್ಲ. ಹಾಗಾಗಿ ಇದು ತುಂಬ ಮುಖ್ಯವಾದ ವಿಷಯ. ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಭಕ್ತಿ ಅಂದರೆ ಭಗವಂತನಲ್ಲಿ ನಂಬಿಕೆ ಹೆಚ್ಚಾಗೋದು, ಇದೇ ಕೃಷ್ಣ ಭಕ್ತಿ, ಇನ್ನೇನೂ ಇಲ್ಲ. ನಾವೇನು ದೊಡ್ಡ ಪಂಡಿತರಾಗಬೇಕಾಗಿಲ್ಲ. 5 ವರ್ಷದ ಬಾಲಕ, ಅವನು ಯಾವ ಪಂಡಿತನಾಗಿರ್ತಾನವನು? ಅವರಿಗೆ ಅವನಿಗಿದ್ದಿದ್ದಷ್ಟು ಶ್ರದ್ಧೆ ನಮಗೆ ಅದರ ಒಂದು ಡ್ರಾಪ್ ಸಿಕ್ಕಿದ್ರೂ ಕೂಡ ನಾವು ಸಾಕಷ್ಟು ಪ್ರಗತಿಯನ್ನು ಮಾಡ್ತೀವಿ. ಆಮೇಲೆ ಪ್ರಹ್ಲಾದ, ಆಮೇಲೆ ಸರಿ ಹಿರಣ್ಯಕಶಿಪು, ನರಸಿಂಹದೇವರು ಪ್ರಕಟ ಆಗೋದು ಹೆಂಗಾಯಿತು? ಕೊನೆಗೆ ಹಿರಣ್ಯಕಶಿಪುಗೆ ತುಂಬ ಬೇಸರ ಆಗೋಯ್ತು. ಇಲ್ಲ ನಾನೇ ಕೊಲ್ಲಬೇಕು, ಇಷ್ಟು ಸಮಯ ಅವನು ಸೇವಕರಿಗೆಲ್ಲ ಹೇಳಿದ್ದ, ಸ್ವಲ್ಪ ಮಾಡ್ರಪ್ಪ ಪ್ರಯತ್ನ ಅಂತ. ಯಾರು ಸಾಯ್ತಾ, ಏನಾದರೂ ಏನೂ ಆಗ್ತಾಯಿಲ್ಲ, ಭಯ ಆಗೋಯ್ತು ಅವನಿಗೆ. ಅಯ್ಯಪ್ಪ
ಇವನೇನಪ್ಪ, ಇವನು ಎಲ್ಲಿಂದ ಶಕ್ತಿ ತೊಗೊಂಡು ಬಂದಿಯಾನು ಇಷ್ಟೊಂದು, ಏನು ಮಾಡೋರು ಸಾಯ್ತಾ ಇಲ್ಲ. ಟೆನ್ಷನ್ ಆಗೋಯ್ತು ಹಿರಣ್ಯಕಶಿಪುಗೆ. ಮೋಸ್ಟ್ಲಿ ನಾನೇ ಸಾಯ್ತೀನಿ ಅನಿಸುತ್ತೆ, ಇವನ ಕೈಯಲ್ಲಿ ನಾನೇ ಸಾಯ್ಬೋದು ಮೋಸ್ಟ್ಲಿ ಅಂದ್ಬಿಟ್ಟು ಅವ್ನಿಗೆ ಭಯ ಆಗೋಯ್ತು. ಕೊನೆಗೆ ಪ್ರಹ್ಲಾದನನ್ನು ಕರಿತಾನೆ. ಏನೋ ನಿನಗೆ ಎಲ್ಲಿಂದ ಬಂತೋ ಇಷ್ಟೊಂದು ಧೈರ್ಯ, ನನ್ನ ಮುಂದೆ ಹೀಗೆ ಭಯ ಇಲ್ಲದೆ ನಿಂತಿದೆಯಲ್ಲ ನೀನು, ನನ್ನ ಸುಮ್ಮನೆ ಹುಬ್ಬಲ್ಲಾಡ್ಸರಿ ದೊಡ್ಡ ದೇವತೆಗಳು ಎಲ್ಲರೂ ನಡಕ್ತಾ ಇದ್ದಾರೆ, ನಿನಗೆ ಏನಕ್ಕೇನು ಭಯ ಆಗ್ತಾ ಇಲ್ಲ, ಎಲ್ಲಿಂದ ಸಿಕ್ತು ಇಷ್ಟು ಶಕ್ತಿ ನಿನಗೆ? ಪ್ರಹ್ಲಾದ ಸುಮ್ಮನೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ. ಏನು ಕೋಪ ಇಲ್ಲ, ಆತಂಕ ಇಲ್ಲ, ದುಃಖ ಇಲ್ಲ, ಏನೂ ಇಲ್ಲ ಅವನ ಮುಖದಲ್ಲಿ, ಶಾಂತವಾಗಿದ್ದಾನೆ. ಹೇಳ್ತಾನೆ, ನಿಮಗೆ ಎಲ್ಲಿಂದ ಸಿಕ್ತೋ ನನಗೂ ಅಲ್ಲಿಂದಾನೇ ಸಿಕ್ತು. ನಿಮಗೆ ಶಕ್ತಿ ಎಲ್ಲಿಂದ ಸಿಕ್ತೋ ಅದೇ ಮೂಲದಿಂದ ನನಗೂ ಸಿಕ್ಕಿರೋದು, ಅದೇ ವಿಷ್ಣುವಿನಿಂದ ನನಗೂ ಸಿಕ್ಕಿರೋದು. ಇವಾಗ ತಿರ್ಗಾ ಇವನಿಗೆ ಕೋಪ ಬಂತು. ವಿಷ್ಣುನ ನೀನು ವಿಷ್ಣು 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 ಅಂತೆಲ್ಲ, ಎಲ್ಲಿದ್ದಾನೆ ಅವನು ನೀನು ವಿಷ್ಣು? ಪ್ರಹ್ಲಾದ ನೋಡ್ತಾ ಇದ್ದ, ನಿಮಗೆ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ನೀನು ವಿಷ್ಣು, ಈ ಕಂಬದಲ್ಲಿದ್ದಾನ? ಪ್ರಹ್ಲಾದ ಕಂಬದ ಕಡೆ ನೋಡ್ತಾನೆ. ನೋಡಿದ್ರೆ ಯಾರು ಕಾಣಿಸ್ತಾ ಇದ್ದಾರಲ್ಲಿ? ಭಗವಂತ. ಹೌದು, ಇದ್ದಾನೆ ಅಲ್ಲೂ ಭಗವಂತ. ಜ್ಞಾನದ ಆಧಾರದ ಮೇಲೆ ಹೇಳಲಿಲ್ಲ ಪ್ರಹ್ಲಾದ, ವಿಷ್ಣುವನ್ನು ನೋಡ್ತಾ ಇದ್ದಾನೆ ಅಲ್ಲಿ. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಾಂಬಜ. ಭಗವಂತನ ಮೇಲೆ ಭಕ್ತನಿಗೆ ಎಷ್ಟು ಪ್ರೀತಿ ಅಂದರೆ ಅವನು ಎಲ್ಲಿ ನೋಡಿದ್ರು ಭಗವಂತನನ್ನು ನೋಡ್ತಾನೆ, ಅಷ್ಟು ಪ್ರೀತಿ ಅವನಿಗೆ ಭಗವಂತನ ಮೇಲೆ. ಸೊ ನೋಡಿ ಹೇಳ್ತಾ ಇದ್ದಾನೆ, ಹೌದು ಇದ್ದಾನೆ, ಅಲ್ಲೇ ಇದ್ದಾನೆ ಅವನು. ಅವನಲ್ಲಿದ್ದರೆ ಅವನೇ ಇವಾಗ ಬಂದು ನಿನ್ನನ್ನು ಕಾಪಾಡಲಿ, ನಾನು ನೋಡ್ಬಿಡ್ತೀನಿ. ನೋಡಿ ಎಂಥ ದುರಹಂಕಾರ ಹಿರಣ್ಯಕಶಿಪುಗೆ. ಭಗವಂತ ಬಂದು ನಿನ್ನನ್ನು ಹೇಗೆ ಕಾಪಾಡ್ತಾನೋ ನಾನು ನೋಡ್ಬಿಡ್ತೀನಿ ಅಂತ ದುರಹಂಕಾರದ ಮಾತನಾಡ್ತಾನೆ. ಭಗವಂತ ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಭಕ್ತನ ಮುಂಚೆನೇ ಭಗವಂತ ಹೇಳಿರ್ತಾನೆ ದೇವತೆಗಳಿಗೆ, ಯಾವಾಗ ಇವನು ನನ್ನ ಭಕ್ತನಿಗೆ ತೊಂದರೆಯನ್ನು ಕೊಡ್ತಾನೋ ಆಗ ಇವನು ಸರ್ವನಾಶ ಆಗತ್ತೆ, ಇವನು ಕೆಲಸ ಮುಗಿಯತ್ತೆ ಅಂತ. ತಕ್ಷಣ ಭಗವಂತ ಆ ಕಂಬದಿಂದ ಹೊರಗಡೆ ಪ್ರಕಟ ಆಗ್ತಾನೆ. ಅರ್ಧ ಮನುಷ್ಯನ ಶರೀರ, ಅರ್ಧ ಸಿಂಹದ ಶರೀರ. ನರಸಿಂಹದೇವ್ ಭಗವಾನ್ ಕೀ ಜೈ. ಉಗ್ರವಾದ ರೂಪ. ಕೋಪ ಬಂದಿದೆ ಭಗವಂತನಿಗೆ, ಕೋಪ ಬಂದಿದೆ. ನನ್ನ ಭಕ್ತನಿಗೆ ತೊಂದರೆಯನ್ನು ಕೊಡ್ತೀಯ? ಇದರಿಂದ ಒಂದು ಪಾಠ ಇದೆ, ದಯವಿಟ್ಟು ಕೃಷ್ಣನ ಭಕ್ತರಿಗೆ ತೊಂದರೆಯನ್ನು ಕೊಡಬೇಡಿ. ಕೃಷ್ಣ ಸರ್ ತಡ್ಕೊಳ್ಳಲ್ಲ ಅದನ್ನು. ನೀವು ಅನ್ಕೋಬೋದು, ನಾನು ದೊಡ್ಡ ಭಕ್ತ. ಕೃಷ್ಣನಿಗೆ ಗೊತ್ತು ಯಾರು ದೊಡ್ಡ ಭಕ್ತ ಅಂತ ಅನ್ಕೋತಾ ಇದ್ದಾನೋ ಅವನು ಭಕ್ತಾನೇ ಅಲ್ಲ. ಅವನು ಅಷ್ಟು ಕೃಷ್ಣ ಇವನಿಗೆ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಿದ್ದು ಭಗವಂತನಿಗೆ ತಡ್ಕೊಳ್ಳೋಕ್ಕಾಗದೆ ಅವನು ಕೋಪದಲ್ಲಿ ಬಂದಿದ್ದಾನೆ. ಬಂದು ಅಲ್ಲಿ ನಿಂತಿದ್ದಾನೆ. ಹಿರಣ್ಯಕಶಿಪುಗೆ ಆಶ್ಚರ್ಯ, ಒಂದು ಗರ್ಜನೆ ಬರುತ್ತೆ. ಎಲ್ಲಿಂದ ಬಂತು ಈ ಗರ್ಜನೆ? ತ್ರಿಲೋಕಗಳಲ್ಲಿ ಎಂದೂ ಈ ಥರ ಗರ್ಜನೆಯನ್ನು ಕೇಳಿಲ್ಲ ಅಂದ್ಬಿಟ್ಟು ಆ ರೂಪವನ್ನು ನೋಡ್ತಾ ಇದ್ದಾನೆ. ಇದೆಂಥ ವಿಚಿತ್ರವಾದ ರೂಪ. ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿನೂ ಅಲ್ಲ. ದೊಡ್ಡ ದೊಡ್ಡ ವಜ್ರನಖ ಉಗುರುಗಳು. ಸರಿ, ಸ್ವಲ್ಪ ವೀರರಸವನ್ನು ಆಸ್ವಾದಿಸೋದಕ್ಕೆ ಭಗವಂತ ಸ್ವಲ್ಪ ಹೊತ್ತು ಅವನ ಜೊತೆ ಒಂದು ಕಾದಾಟದ ಒಂದು ಲೀಲೆಯನ್ನು ನಡೆಸ್ತಾನೆ. ಸ್ವಲ್ಪ ಯುದ್ಧ, ಸಣ್ಣ ಒಂದು ಯುದ್ಧ ನಡೆಯುತ್ತೆ. ಸ್ವಲ್ಪ ಹೊತ್ತಷ್ಟೆ, ತುಂಬ ಹೊತ್ತು ಸಮಯ ಇಲ್ಲ, ಪೇಷನ್ಸ್ ಇಲ್ಲ ನರಸಿಂಹದೇವರಿಗೆ. ಸರಿ, ಆಮೇಲೆ ತಕ್ಷಣ ಏನು ಮಾಡ್ತಾನೆ ಭಗವಂತ? ಅವನನ್ನು ತೊಡೆ ಮೇಲೆ ಹಾಕೋತಾನೆ. ಅವನು ಏನೇನು ಕಂಡೀಷನ್ ಹೇಳಿದ್ದ? ಮನುಷ್ಯನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಇಲ್ಲ, ಬ್ರಹ್ಮನಿಂದ ಸೃಷ್ಟಿಯಾಗಿರೋ ಯಾವ ಜೀವಿಯಿಂದಲೂ ಇಲ್ಲ. ಬೆಳಗ್ಗೆ ಎಲ್ಲ, ರಾತ್ರಿ ಅಲ್ಲ. ಸೊ ಎಷ್ಟೊತ್ತಿಗೆ ಇದು ಸಮಯ? ಮುಸ್ಸಂಜೆ ಅಂದರೆ ಜಸ್ಟ್ ಕತ್ತಲೆ ಆಗಿರುತ್ತೆ.
ಸೂರ್ಯಾಸ್ತವಾದ ಮೇಲೆ ಕತ್ತಲಾಗೋಕ್ಕೆ ಆ ಸಮಯ ಏನಿರ್ತೋ ಅದರ 4ನೇ ಭಾಗದಲ್ಲಿ, ಇದಕ್ಕೆ ಇಂಗ್ಲೀಷಲ್ಲಿ ಡಸ್ಕ್ ಅಂತಾರೆ, 4ನೇ ಭಾಗದಲ್ಲಿ ಭಗವಂತ ಇವನನ್ನು ಸಂಹಾರ ಮಾಡಿದ್ದು. ಸೊ ಉದಾಹರಣೆಗೆ ಅವತ್ತು 6:35 ಸೂರ್ಯಾಸ್ತ ಆಗಿತ್ತು, 6:55 ಆ 4ನೇ ಭಾಗ ಪ್ರಾರಂಭ ಆಯಿತು. ಆಮೇಲೆ ಇನ್ನೇನು ಕಂಡೀಷನ್ನು? ಒಳಗೂ ಅಲ್ಲ ಹೊರಗೂ ಇಲ್ಲ. ಎಲ್ಲಿ ಕೂತ್ಕೋತಾನೆ? ಹೊಸಲ ಮೇಲೆ. ಆಮೇಲೆ ಮೇಲೂ ಇಲ್ಲ, ನೆಲದ ಮೇಲೂ ಇಲ್ಲ. ಎಲ್ಲಿ? ಆಮೇಲೆ ಯಾವ ಆಯುಧನೂ ಇಲ್ಲ. ಭಗವಂತ ಹಾಕ್ಬಿಟ್ಟು ಹರಿತಾನೆ. ಹರಿದ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ? ಯಾವುದನ್ನು? ಕರಳನ್ನು ತೆಗೆದ್ಬಿಟ್ಟು, ಭಗವಂತ ನಾವು ನಿನಗೆ ಹೂವೇ ಹಾಕ್ತೀವಪ್ಪ, ನೀನು ಕರಳಾಕು. ಅಷ್ಟೇ ಮುಗೀತವನ ಕೆಲಸ. ಇಷ್ಟೊಂದು ದೊಡ್ಡ ಇದು ಅದು ಎಲ್ಲ ಮಾಡಿದವನು 1 ಸೆಕೆಂಡಲ್ಲಿ ಅವನ ಕೆಲಸ ಮುಗೀತು. ಸೊ ಈ ಕತೆ ನಮಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಮಗೆ ಈ ಲೀಲೆ ಕಲಿಸ್ಕೊಡುತ್ತೆ. ಒಂದು ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ. ಎರಡನೇದು, ನಾವು ಹಿರಣ್ಯಕಶಿಪುವಿನ ವಂಶದವರು ಆಗಬಾರ್ದು. ನಮಗೂ ಗೊತ್ತೆ, ಆಮೇಲೆ ಅದೇ ಆಗುತ್ತೆ. ಇವಾಗ ನಾವು ಹಿರಣ್ಯಕಶಿಪುವಿನ ವಂಶದವ್ರು ಹೇಗೆ ಆಗ್ತಾಯಿದ್ದೀವಿ? ಎಷ್ಟರ ಮಟ್ಟಿಗೆ ನಾವು ಇಂದ್ರಿಯ ಭೋಗದಲ್ಲಿ ಮುಳುಗಿದೀವೋ ಅಷ್ಟರ ಮಟ್ಟಿಗೆ ನಾವು ಹಿರಣ್ಯಕಶಿಪುವಿನ ಫೋನ್ ಮಾಡ್ಬೋದು. ಅವಾಗ ನನಗೆ ಯಾರು ಗೊತ್ತಾ? ಹಿರಣ್ಯಕಶಿಪು ಗೊತ್ತು ನನಗೆ. ಸೊ ಹಾಗಾಗಿ ಇವತ್ತು ಈ ಒಂದು ವಿಶೇಷ ದಿನದಂದು ನಾವು ನಮ್ಮ ಹೃದಯದಲ್ಲಿ ಕೂತಿರೋ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಸಂಹಾರ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು. ಅದೇ ಈ ಹಬ್ಬದ ವಿಶೇಷತೆ. ನಮ್ಮ ಹೃದಯದಲ್ಲಿ ಹಿರಣ್ಯಕಶಿಪು ಯಾವ ರೀತಿಯಲ್ಲಿ ಕೂತಿದ್ದಾನೆ? ಕಾಮ, ಕ್ರೋಧ, ಲೋಭ, ಮಹದ, ಮಾತ್ಸರ್ಯ, ಮೋಹ, ಮದ, ಮಾತ್ಸರ್ಯದ ರೂಪದಲ್ಲಿ ಹಿರಣ್ಯಕಶಿಪು ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಹಾಗಾಗಿ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಮಾಟ ಮಂತ್ರ ಅಲ್ಲ, ನರಸಿಂಹ ಮಂತ್ರ. ಈ ನರಸಿಂಹ ಮಂತ್ರವನ್ನು ಪ್ರತಿದಿನ ಪಠಣ ಮಾಡಿ. ಯಾರು ಮಾಡಬೇಕು? ಯಾರಿಗೆ ತಮ್ಮ ಹೃದಯದಲ್ಲಿರೋ ಹಿರಣ್ಯಕಶಿಪುವನ್ನು ನಾಶ ಮಾಡೋದಕ್ಕೆ ಇಚ್ಛೆ ಇದೆಯೋ ಅವ್ರಿಗೆ. ಹಿರಣ್ಯಕಶಿಪುಗೆ ಇನ್ನೊಂದು ಸ್ವಲ್ಪ ಶಕ್ತಿ ಕೊಡಬೇಕಂದ್ರೆ ಏನು ಮಾಡಬೇಕು? ಇಂದ್ರಿಯ ಭೋಗ ಮಾಡಿ, ಹತ್ತಿರ ಮಾಲ್ ಹುಡ್ಕೊಂಡೋಗಿ, ತಿನ್ನೋ ಜಾಗಕ್ಕೆ ಹೋಗಿ, ಇದು ಮಾಡಿ ಅದು ಮಾಡಿ ಎಲ್ಲ ಮಾಡ್ಕೊಳ್ಳಿ. ಯಾರಿಗೆ ಅದು ಬೇಡವೋ? ಯಾಕೆಂದರೆ ಹಿರಣ್ಯಕಶಿಪು ಹೃದಯದಲ್ಲಿದ್ದರೆ ಅವನಿಂದ ಸರ್ವನಾಶ ಆಗ್ತೀವಿ ನಾವು ಅಷ್ಟೇ, ಇನ್ನೇನಿಲ್ಲ. ಈ ಜನ್ಮಾಂತರಗಳಿಂದ ಇದೇ ಆಗ್ತಾ ಇರೋದು. ಇನ್ನೊಂದು ಜನ್ಮ ವ್ಯರ್ಥ ಮಾಡ್ತೀವಿ ಅಷ್ಟೇ. ತಿರ್ಗಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ದುಃಖ ಏನಂತ ಹೇಳಿದ್ರು? ಪ್ರಹ್ಲಾದ ಏನಂತ ಹೇಳ್ದ? ದುಃಖ, ಆತಂಕ, ಅಜ್ಞಾನ, ಇದು ಜೀವನ. ಈ ಜೀವನದಲ್ಲಿ ಸಂತೋಷ ಅನ್ನೋದು ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು 5ನೇ ಸ್ಕಂದ 18ನೇ ಅಧ್ಯಾಯ 8ನೇ ಶ್ಲೋಕ. ಗ್ರೂಪಲ್ಲಿ ಆಮೇಲೆ ಯಾರು ಹಾಕಿ, ಕನ್ನಡದಲ್ಲಿ ಇದೆಯಾ? ಕನ್ನಡದಲ್ಲಿದ್ದರೆ ಹಾಕಿ, ಇಲ್ಲ ಅಂದರೆ ಇವಾಗ ನಾನು ಹೇಳ್ತೀನಿ, ಎಲ್ಲರೂ ರಿಪೀಟ್ ಮಾಡಿ, ಆಮೇಲೆ ಗ್ರೂಪಲ್ಲಿ ಹಾಕ್ತೀವಿ. ಮತ್ತೆ ಹೇಳ್ತಾಯಿದ್ದೀನಿ, ಯಾರಿಗೆ ಆ ಅಸುರ ಸ್ವಭಾವ ನಮ್ಮಿಂದ ಹೋಗಬೇಕು ಅಂತ ಅನಿಸುತ್ತೋ ದಯವಿಟ್ಟು ಅದನ್ನು ಪಠಣ ಮಾಡಿ. ನಾನು ಸ್ವಲ್ಪ ಹಸುರಿನಿಂದ ಸ್ವಲ್ಪ ಸುರನಾಗ್ತಾಯಿದ್ದೀನಿ ಇವಾಗ ಈ ಮಂತ್ರದಿಂದಾಗಿ. ಸೊ ಹಾಗಾಗಿ ತುಂಬ ಪ್ರಬಲವಾದ ಮಂತ್ರ. ಓಂ ನಮೋ ಭಗವತೆ ನರಸಿಂಹಾಯ. ನಮಸ್ತೇಜಸ್ತೇಜಸೇ ಆವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಗ್ರಸ ಓಂ ಸ್ವಾಹ ಅಭಯಂ ಅಭಯಂ ಆತ್ಮನಿ ಭೂಯಿಷ್ಠ ಓಂ ಶ್ರೌಂ
ಮಂತ್ರದ ಅರ್ಥ ಗೊತ್ತಾಯ್ತಾ? ಹೇಳ್ಬಿಟ್ರಲ್ಲ, ನಿಮ್ಮ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ನನಗೆ ಬರ್ಕೊಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಭಗವಂತ ಹೇಳಿದ ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆ ಹೇಳ್ತಾ ಇದ್ದಾನೆ, ಓಂ ನಮೋ ಭಗವತೆ ನರಸಿಂಹಾಯ. ಓ ಭಗವಂತ ನರಸಿಂಹ, ತೇಜಸ್ ನಮಸ್ತೆ. ಫಸ್ಟು ನಮನಗಳು. ತೇಜಸ್ಸೇ, ಲೈಟ್ ಬರ್ತಾಯಿದೆ ನೋಡಿ ಅಲ್ಲಿಂದ. ತೇಜಸ್ಸೇ ಅಂದರೆ ಕಣ್ಣಿಗೆ ಕುಕ್ಕೋ ಅಂತ ತೇಜಸ್ಸು ಭಗವಂತನಿಂದ. ಆವಿರ್ಭವ, ಇಳಿದು ಬಾಪ. ವಜ್ರನಖ, ವಜ್ರದಂತಹ ಉಗುರುಗಳನ್ನು ಹೊಂದಿದೆಯಾ. ಏನಕ್ಕೆ ಇಳಿದು ಬರಬೇಕು? ಎಲ್ಲಿಗೆ ಇಳಿದು ಬರಬೇಕು? ನನ್ನ ಹೃದಯದ ಕಂದರದೊಳಗೆ ಇಳಿದು ಬಾ. ನನ್ನ ಹೃದಯದೊಳಗೆ ಇಳಿದು ಬಾ. ಇಳಿದು ಬಂದು ಏನು ಮಾಡಬೇಕು? ಅಲ್ಲಿ ತಮಸ್ಸಿದೆ, ತಮಸ್ಸು, ತಮೋ ಗುಣ ಇದೆ, ಅಜ್ಞಾನ ಇದೆ, ಅಂಧಕಾರ ಇದೆ. ಅದನ್ನು ಏನು ಮಾಡು? ಗ್ರಸ ಅಂದರೆ ಕಿತ್ತಾಕು. ಮತ್ತೆ ಅಭಯಂ ಆತ್ಮನಿ. ಭೌತಿಕ ಜಗತ್ತು ಪದಂ ಯತ್ ವಿಪದಂ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇದು ಆತಂಕ ಇದೆ, ಕಷ್ಟ ಇದೆ, ತೊಂದರೆ ಇದೆ, ವಿಪತ್ತುಗಳಿವೆ. ಭಯವಿಲ್ಲದೆ ಈ ಭೌತಿಕ ಜೀವನವನ್ನು ನಡೆಸೋದಕ್ಕೆ ನಿನ್ನ ಕೃಪೆಯನ್ನು ನನಗೆ ದಯಪಾಲಿಸು ಅನ್ನೋದು. ಭಯವಿಲ್ಲದೆ ಅಂದರೆ ಏನರ್ಥ? ನಮ್ಮ ಜೀವನದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಂದ್ರೆ ಭಕ್ತಿಗೆ ಸಾಕಷ್ಟು ಅಡೆತಡೆಗಳಿವೆ, ಬೇಕಾದಷ್ಟು ಅಡೆತಡೆಗಳಿವೆ. ಅಡೆತಡೆಗಳನ್ನು ಜಯಿಸೋದಕ್ಕೆ ಈ ಪ್ರಾರ್ಥನೆ. ಮೊದಲನೇ ಅಡೆತಡೆ ನಮ್ಮ ಹೃದಯದಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅದನ್ನು ಏನೋ ಒಂದು ಸ್ವಲ್ಪ ಜಯಿಸ್ತಾ ಇದ್ದೀವಿ. ಹರೇ ಕೃಷ್ಣ ಮಹಾಮಂತ್ರ ಹೇಳೋಕ್ಕೆ ಶುರು ಮಾಡಿದ್ದೀವಿ ಪ್ರತಿದಿನ. ಸ್ವಲ್ಪ ಹೃದಯ ಸ್ವಚ್ಛವಾಗ್ತಾ ಇದೆ ಅಂದರೆ ಆಮೇಲೆ ಇನ್ನೊಬ್ಬರು ಹೊರಗಡೆ ಯಾರೋ ಬರ್ತಾರೆ. ಮನೆಯಲ್ಲಿ ಹೆಂಡತಿ ಮಾಡ್ತಾಯಿದ್ರೆ ಗಂಡ ಬರ್ತಾನೆ ಹಿರಣ್ಯಕಶಿಪುವಾಗಿ. ಗಂಡ ಮಾಡ್ತಾಯಿದ್ರೆ ಹೆಂಡತಿ ಬರ್ತಾಳೆ, ಏನ್ರಿ ಇವೆಲ್ಲ ವೇಸ್ಟ್ ಮಾಡ್ತಾಯಿದ್ದೀರಾ ಟೈಮ್, ನಡ್ರಿ ಪಾರ್ಟಿಗೆ ಹೋಗೋಣ, ಸೀರೆ ತೊಗೋಬೇಕು ಹೊಸದು. ಸರಿ, ಗಂಡ ಹೆಂಡತಿ ಇಬ್ಬರು ಮಾಡ್ತಾಯಿದ್ರೆ ಯಾರು ಬರ್ತಾರೆ? ಮಕ್ಕಳು ಬರ್ತಾರೆ. ನನ್ನ ಕೇರೆ ಇಲ್ವಾ? ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ. ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಯಾವ ಫಾರಿನ್ ಟೂರ್ಗೂ ಕರ್ಕೊಂಡು ಹೋಗಲ್ಲ. ಸರಿ ಆಯಿತು, ಮಕ್ಕಳು ಏನೋ ಒಂದು ಸ್ವಲ್ಪ ಸದ್ಗುಣದಲ್ಲಿದ್ದರೆ ಇನ್ಯಾರು ಬರ್ತಾರೆ? ಅತ್ತೆ ಮಾವ, ಅವ್ರನ್ನಂಗೆ ಬಿಟ್ಬಿಡೋಕ್ಕಾಗತ್ತೆ. ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ಅಪ್ಪ ಅಮ್ಮನೂ ತಲೆ ಹಾಕ್ತಾರೆ. ಆಮೇಲೆ ಇನ್ನು ಬೇಕಾದ ಜನ ಇದಾರಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಇತ್ಯಾದಿ. ಅದೂ ಸಾಕಿಲ್ಲ ಅಂದರೆ ಬನ್ನಿರಿ ಫಂಕ್ಷನ್ಗೆ, ಬರೋದೇ ಇಲ್ಲ ನೋಡಿ ನೀವೆಲ್ಲೂ. ಸೊ ಹೀಗೆ ಬೇಕಾದಷ್ಟು ಅಡೆತಡೆಗಳಿವೆ ನಮಗೆ ಭಕ್ತಿನಲ್ಲಿ ಕೃಷ್ಣನ ಹತ್ರ ಹೋಗೋದಕ್ಕೆ. ಇವರೆಲ್ಲ ನಮ್ಮ ಹಿತೈಷಿಗಳಂತೆ, ಯಾಕೆ ನಿಜವಾಗ್ಲೂ ಹಿತೈಷಿಗಳಲ್ಲ. ಭಗವಂತನಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗೋರು ಯಾರೂ ಹಿತೈಷಿಗಳಲ್ಲ, ನಮ್ಮ ವೈರಿಗಳು. ಹಿತೈಷಿಗಳ ಮುಖವಾಡ ಅಷ್ಟೆ, ನಿಜವಾಗ್ಲೂ ವೈರಿಗಳು. ಹೇಳ್ತಾರೆ, ಯಾಕಪ್ಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವೆಲ್ಲ ಮಾಡಬೇಕು? ಏನು ಕೈಕಾಲು ಏನು ಶಕ್ತಿ ಇಲ್ಲ, ಇನ್ನೇನು ಬೇರೆ ಕೆಲಸ ಮಾಡೋಕ್ಕಾಗಲ್ವಲ್ಲ, ಆಗ ಇವೆಲ್ಲ ಭಕ್ತಿ ಇದೆಲ್ಲ ಯಾಕೆ? ಇವಾಗ ಆರಾಮಾಗಿ ಸ್ವಲ್ಪ ಮಜಾ ಮಾಡಿ. ಸೊ ಇವೆಲ್ಲವನ್ನು ಜಯಿಸಬೇಕು. ಯಾವ ಭಯವಿಲ್ಲದೆ, ಯಾರ ಭಯವಿಲ್ಲದೆ ಭಕ್ತಿ ಮಾಡಬೇಕು. ಅದಕ್ಕೋಸ್ಕರ ನರಸಿಂಹದೇವರ ಪಾದ ಪದ್ಮಗಳನ್ನು ಹಿಡ್ಕೋಬೇಕು ನಾವು. ಓಕೆ, ಹಾಗಾಗಿ ದಯವಿಟ್ಟು ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡಿ. ಆಮೇಲೆ ನನಗೆ ಬಂದು ಬೈಬೇಡಿ, ಮಂತ್ರ ಕೆಲಸ ಮಾಡುತ್ತೆ. ಪ್ರಭು ನೀವು ಹೇಳಿದ್ರಿ, ನಾನು ಸೀರೆ ತೊಗೊಳ್ಳೋದೇ ಬಿಟ್ಬಿಟ್ಟೆ, ನನಗೆ ಗೊತ್ತಿಲ್ಲ, ಅದು ನಿಮ್ಮ ಪ್ರಾಬ್ಲಮ್. ಶ್ರದ್ಧೆ ಇದ್ದರೆ ಕೆಲಸ ಮಾಡುತ್ತೆ ಮಂತ್ರ. ಅದನ್ನೇ ನಾವು ಇವತ್ತು ಕಲ್ತಿರೋದು. ಶ್ರದ್ಧೆ ಇದ್ದರೆ ಭಗವಂತನ ಕೃಪೆ ಸಿಗುತ್ತೆ. ಓಕೆನಾ? ಮುಗಿಸೋಣ ಕತೆ. ಹೇಳ್ತಾ ಇದ್ರೆ ಇಲ್ಲೇ ಕೂತಿರ್ಬೋದು ಬೇಕಾದ್ರೆ, ಅಷ್ಟೊಂದಿದೆ ವಿಷಯಗಳು. ಅರೆ ಇಷ್ಟು ಸಾಕು. ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದರೂ?
ಒಂದು ಸತಿ ಹೇಳಿದ್ರೆ ಸಾಕು, ಒಂದು ಸತಿ ಪ್ರತಿದಿನ ಹೇಳಿದ್ರೆ ಸಾಕು. ಇದು ಯಾವ ನಮಗೆ ಅಂದರೆ ಇದು ಭಾಗವತದ ಶ್ಲೋಕಗಳಲ್ಲಿ ಇಂತಹ ಅದ್ಭುತವಾದ ಪ್ರಾರ್ಥನೆಗಳಿವೆ. ಹಾಗಾಗಿ ಅದಕ್ಕೆ ಯಾವ ನಿಯಮ ಇಲ್ಲ, ಯಾವಾಗ ಬೇಕಾದ್ರೆ ಹೇಳ್ಕೊಬೋದು. ಒಂದು ಸತಿ ಹೇಳಿದ್ರೆ ಹೇಳಿ, 108 ಸತಿ ಮಾಡೋಕ್ಕೆ ಸಮಯ ಇದ್ದರೆ ಮಾಡಿ, 3 ಸತಿ ದಿನದಲ್ಲಿ ಮಾಡ್ತೀನಿ ಅಂದರೆ ಮಾಡಿ. ಉದ್ದೇಶ ಇದಿರಬೇಕು, ಈ ಮಂತ್ರದಿಂದ ನನ್ನ ಹೃದಯ ಸ್ವಚ್ಛವಾಗಬೇಕು, ನಾನು ಭಕ್ತಿಯಲ್ಲಿ ಇನ್ನೂ ಲೀನನಾಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಮಾಡಿದ್ರೆ 1 ಸತಿ ಮಾಡಿದ್ರೂ ಪ್ರಭಾವ ಬೀರುತ್ತೆ, 3 ಸತಿ ಮಾಡಿದ್ರೂ ಪ್ರಭಾವ ಬೀರುತ್ತೆ. ಮಂತ್ರವನ್ನು ಗ್ರೂಪಲ್ಲಿ ಯಾರು ಹಾಕಿ, ಕನ್ನಡ ಹಾಕಾಯ್ತಾ? ಆಯಿತು, ಬಿಡಲ್ಲ ನಾವು. ಅಯ್ಯೋ ಮರ್ತೋಗ್ಬಿಟ್ರೆ ಒಳ್ಳೇದಾಯ್ತಲ್ವ, ತಿರ್ಗಾ ನಾಳೆಯಿಂದ ಹೇಳಬೇಕಾಗತ್ತೆ ಇದನ್ನು. ಹರ್ನಾಥ್ ಪ್ರಭು, ಹರೀಶ್ ಪ್ರಭು ಅಂತ ಯಾರಿಲ್ಲ ಇಲ್ಲಿ. ಸೊ ದಯವಿಟ್ಟು ಇದನ್ನು ಮಾಡಿ. ಭಗವಂತನ ರಕ್ಷಣೆ ಎಲ್ಲರಿಗೂ ಬೇಕು. ಎಲ್ಲರೂ ನಾವು ಹೋಗಿ ಭಗವಂತನ ಮುಂದೆ ನಿಂತ್ಕೊಂಡು ನಾನು ಕಾಪಾಡಪ್ಪ ಅಂತೀವಿ. ಏನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವನು ಕೊಟ್ಟಿರೋ ಮಾರ್ಗವನ್ನು ಪಾಲನೆ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಕೃಷ್ಣ ಆಟೋಮ್ಯಾಟಿಕ್ಕಾಗಿ ಭಗವಂತ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಇನ್ನೇನು ವಿಶೇಷವಾದ ಪ್ರಾರ್ಥನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅರೆ ನಾವೇ ದುಷ್ಟರು, ಹಾಗಾಗಿ ನಮ್ಮ ಹೃದಯ ಸ್ವಚ್ಛ ಮಾಡ್ಕೊಳ್ಳೋಕೆ ಈ ಒಂದು ಮಂತ್ರ ಅಷ್ಟೇ, ಇನ್ನೇನೂ ಇಲ್ಲ. ಭಗವಂತನ ಒಲಿಸೋದಕ್ಕೆ ಆಗಲೇ ಹರೇ ಕೃಷ್ಣ ಮಹಾಮಂತ್ರ ಇದೆ, ಇನ್ನೇನು ಬೇಕಾಗಿಲ್ಲ. ಹರೇ ಕೃಷ್ಣ ಮಹಾಮಂತ್ರದಲ್ಲೇ ಎಲ್ಲ ಮಂತ್ರ ಅಡಗಿದೆ. ಆದರೆ ಅದನ್ನು ನಾವು ಸರಿಯಾಗಿ ಜಪ ಮಾಡದೇ ಇರೋದ್ರಿಂದ ಇಂತಹ ಮಂತ್ರಗಳ ಒಂದು ಸಹಾಯದಿಂದ ನಾವು ನಮ್ಮನ್ನು ಇನ್ನಷ್ಟು ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಇನ್ನಷ್ಟು ಭಕ್ತಿಯಲ್ಲಿ ಮುಂದುವರಿಬೋದು. ಓಕೆ, ಮುಗಿಸೋಣ. ನರಸಿಂಹದೇವ ಭಗವಾನ್ ಕಿ ಜಯ, ಶ್ರೀ ಪ್ರಹ್ಲಾದ್ ಮಹಾರಾಜ್ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ. ಗೌರ್ ಪ್ರೇಮಾನಂದೇ ಹರಿ ಹರಿ ಬೋಲ್.